and welcome to News Sense. ನಾನು ಸೌಮ್ಯ ಕೃಷ್ಣ ಹೆಗಡೆ. ಬಹಳಷ್ಟು ವರ್ಷಗಳ ನಂತರ ಬಹುಶಃ ಒಂದು ಡಿಕೇಡ್ ಅಂತ ಹೇಳ್ಬೋದು, ಯೂಟ್ಯೂಬ್ ರಿಲೇಟೆಡ್ ಆಗಿರುವಂತಹ ಕಾಂಟ್ರವರ್ಸಿ ಅನ್ನೋದು ಮೇನ್ ಸ್ಟ್ರೀಮ್ ಮೀಡಿಯಾದ ಸಬ್ಜೆಕ್ಟ್. 24x7 ಮೀಡಿಯಾ ಯಾವುದು ಕೂಡ ಲೆಫ್ಟ್ ರೈಟ್ ವಿಂಗ್ ಇದೆಲ್ಲದನ್ನ ಹೊರತಾಗಿ, ಅವರ ಪೊಲಿಟಿಕಲ್ ಅಜೆಂಡಾದ ಹೊರತಾಗಿ, ಬಯಾಸ್ಮೆಂಟ್ನ ಹೊರತಾಗಿ, ಯಾವುದೇ ರಿಲಿಜನ್ ರಿಲೇಟೆಡ್ ಆಗಿರುವಂತಹ ಅಫಿನಿಟಿ ಇಲ್ಲದೆ ಪ್ರತಿಯೊಂದು ಮೀಡಿಯಾ ಹೌಸ್ ಅನ್ನೋದು ಕಳೆದ ಒಂದು ವೀಕ್ ಇಂದ ಆಲ್ಮೋಸ್ಟ್ ಒಂದು ಯೂಟ್ಯೂಬ್ ಪ್ರೋಗ್ರಾಮ್, ಇಂಡಿಯಾಸ್ ಗಾಟ್ ಲೇಟೆಂಟ್ ಅನ್ನೋ ಒಂದು ಯೂಟ್ಯೂಬ್ ಪ್ರೋಗ್ರಾಮ್ ಸಮಯ್ ರೈನಾ ಯಾರು ಹೋಸ್ಟ್ ಮಾಡ್ತಾ ಇದ್ರು, ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ನ ಒಂದು ಸರ್ಕಾಸ್ಟಿಕ್ ಪ್ರೋಗ್ರಾಮ್ ಆಗಿ ಇದು ಕಳೆದ ಒಂದು ವರ್ಷದಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇದರ ರಿಯಲ್ ಕಾಂಟೆಂಟ್ ಅನ್ನೋದನ್ನ ಡೆಫಿನೆಟ್ಲಿ ನೀವು ನೋಡಿರ್ತೀರಾ. ಈ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಮೆಂಬರ್ಶಿಪ್ ಅನ್ನ ತಗೊಂಡು ನೀವು ಈ ಪ್ರೋಗ್ರಾಮ್ ಅನ್ನ ನೋಡದೆ ಇದ್ರು ಕೂಡ ಹಿಂಗಿದ್ದು ಒಂದು ಇದೆ ನಮ್ಮ ದೇಶದಲ್ಲಿ ಅನ್ನೋವಷ್ಟರ ಮಟ್ಟಿಗೆ ವೆರಿ ಪಾಪ್ಯುಲರ್ ಅಂತಹ ಒಂದು ಪ್ರೋಗ್ರಾಮ್ ಅಲ್ಲಿ ಸೋ ಕಾಲ್ಡ್ ಕಾಮಿಡಿ ಶೋ, ಡಾರ್ಕ್ ಕಾಮಿಡಿ ಅನ್ನುವಂತಹ ಕಾನ್ಸೆಪ್ಟ್ ನಲ್ಲಿ ಇವರೆಲ್ಲ ಅವರು ಸ್ಟ್ಯಾಂಡ್ ಅಪ್ ಕಮಿಡಿಯನ್ಸ್ ಅಂತ ಹೇಳ್ತಾರೆ. ಹಾಗೆ ನಮ್ಗೆ ಯಾವುದೇ ಫಿಲ್ಟರ್ಸ್ ಇಲ್ಲ, ನಾವು ಜೆನ್ಯೂನ್ ಆಗಿ ಆರ್ಗ್ಯಾನಿಕ್ ಆಗಿ ಜೆನ್ಸಿ ಏನನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಅದನ್ನೇ ಪೋರ್ಟ್ರೇ ಮಾಡ್ತೀವಿ, ಅದನ್ನೇ ಎಕ್ಸಿಬಿಟ್ ಮಾಡ್ತೀವಿ, ಅದರ ಮೂಲಕ ನಾವು ಒಂದು ಪ್ರೋಗ್ರಾಮ್ ಅನ್ನ ಸ್ಟೇಜ್ ಮಾಡಿದೀವಿ ಅನ್ನೋದನ್ನ ಹೇಳ್ಕೊಂಡು ಬಂದಿದ್ರು. ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ ಒಬ್ಬ ವ್ಯಕ್ತಿ, ಯಾವ ವ್ಯಕ್ತಿ ಅವರೇ ಹೇಳೋ ಪ್ರಕಾರ ಕಳೆದ 10 ವರ್ಷದಿಂದ ಯೂಟ್ಯೂಬ್ ಅನ್ನೋ ಒಂದು ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ರು. 10 ವರ್ಷದಿಂದ ನಾನು ಇಷ್ಟು ಕಷ್ಟಪಡ್ತಾ ಇದ್ದೆ, ಆದ್ರೆ ನನಗೆ ಹೆಸರು ಸಿಕ್ಕಿದ್ದು ಕಳೆದ 4 ವರ್ಷದಲ್ಲಿ ಮಾತ್ರ. ಇಂಡಿಯಾದ ದಿ ಮೋಸ್ಟ್ ವಾಚ್ಡ್ ಪಾಡ್ಕಾಸ್ಟ್ ಅನ್ನುವಂತಹ ಟೈಟಲ್ ಅನ್ನೋದನ್ನ ಅವರ ಚಾನೆಲ್ ಅಲ್ಲಿ ಅವರೇ ಡಿಸ್ಪ್ಲೇ ಮಾಡ್ಕೊಂಡಿದ್ದಾರೆ. ರಣವೀರ್ ಅಲಹಾಬಾದಿಯಾ ಮಾಡಿರುವಂತಹ ಒಂದು ಅಶ್ಲೀಲ ಕಾಮೆಂಟ್ ಅನ್ನೋದು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ, ಕೇವಲ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಅಲ್ಲ, ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಸೇರಿದ ಹಾಗೆ ಸಂಬಂಧನೇ ಇಲ್ದೋಗಿರೋ ಒಬ್ಬ ವ್ಯಕ್ತಿ, ಆಸಾಂನ ಮುಖ್ಯಮಂತ್ರಿ ಹಿಮಂತ್, ಇವರೆಲ್ಲರೂ ಸೇರಿ FIR ಆಗುವಷ್ಟರ ಮಟ್ಟಿಗೆ ದೇಶಾದ್ಯಂತ ಒಂದು ಹಿಂದಿ ಬೇಸ್ಡ್ ವ್ಯೂವರ್ಶಿಪ್ ಅನ್ನ ಪಡೆದುಕೊಂಡಂತಹ ಪ್ರೋಗ್ರಾಮ್ ಇವತ್ತು ಆಲ್ ಓವರ್ ಇಂಡಿಯಾದ ಮಟ್ಟಿಗೆ ರಣವೀರ್ ಅಲಹಾಬಾದಿಯಾನನ್ನ ಪಾಪ್ಯುಲರ್ ಮಾಡ್ತು, ಕುಖ್ಯಾತಿಗೆ ಒಳಗೆಪಡಿಸ್ತು ಅಂತಂದ್ರೆ ಅಂಥ ಕಾಮೆಂಟ್ ಏನು ಅನ್ನೋದು ವೆರಿ ಇಂಪಾರ್ಟೆಂಟ್. ಹಾಗೆ ಈ ಆಸಾಂನ ಮುಖ್ಯಮಂತ್ರಿಗೆ ಯಾಕಪ್ಪ ಇವನ ಮೇಲೆ ಇಷ್ಟು ಕನ್ಸರ್ನ್ ಅನ್ನೋದು ಕೂಡ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಪಾಸಿಟಿವಿಟಿ, ಸ್ಪಿರಿಚುವಾಲಿಟಿ, ಹಿಂದೂಯಿಸಮ್, ನಾನು ಈ ದೇಶದ ಯೂತ್ ಐಕಾನ್ ಅನ್ನುವಷ್ಟರ ಮಟ್ಟಿಗೆ ಯಾವಾಗ ನೋಡಿದ್ರು ಕೈ ಹಿಂಗ್ ಮುಕ್ಕೊಂಡೇ ನಿಮ್ ಮುಂದೆ ಹಾಜರಾಗ್ತಾರೆ. ಮೆಡಿಟೇಷನ್ ಅನ್ನ ತುಂಬಾ ಪ್ರಮೋಟ್ ಮಾಡ್ತಾರೆ. ಅಂದ್ರೆ ತಾಯಂದ್ರಿಗೆ ಇಂಥ ಮಗ ಇರಬೇಕು ಅಂತ, ಹುಡುಗಿರಿಗೆ ಇಂಥ ಬಾಯ್ ಫ್ರೆಂಡ್ ಇರಬೇಕು ಅಂತ, ಅಥವಾ ಮದುವೆ ಏಜ್ ಅಲ್ಲಿ ಇದ್ದವ್ರಿಗೆ ಇಂಥವನು ನನ್ನ ಗಂಡ ಆಗಿ ಬರ್ಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್, ಅಥವಾ ತಂದೆಯರಿಗೆ ಇಂಥ ಮಗ ಇರಬೇಕು ಅಂದ್ರೆ ಪ್ರತಿ ಏಜ್ ಗ್ರೂಪ್ ಅವರಿಗೆ ಆ ವ್ಯಕ್ತಿ ಎಷ್ಟು ಡಿಸೈರೇಬಲ್ ಅನ್ನುವಷ್ಟರ ಮಟ್ಟಿಗೆ ಇಮೇಜ್ ಅನ್ನ ತುಂಬಾ ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿದ್ರು. ಒಂದೇ ಒಂದು ಕಾಮೆಂಟ್ ಅನ್ನೋದು 10 ವರ್ಷ ಏನೇನ್ ಕಷ್ಟಪಟ್ಟು ಆ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು, ಸೆಲ್ಫ್ ಬ್ರ್ಯಾಂಡಿಂಗ್ ವ್ಯಾಲ್ಯೂ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು, ಅದ್ ಎಲ್ಲದನ್ನ ಡೆಸ್ಟ್ರಾಯ್ ಮಾಡಿ ಹಾಕ್ತು ಅಂತಂದ್ರೆ ನಮಗೆ ಒಂದ್ ಅರ್ಥ ಆಗಬೇಕು, ನಾವ್ ಏನಿದೀವೋ ಜನ ಅಷ್ಟನ್ನ ಮಾತ್ರ ನೋಡೋಕೆ ಇಷ್ಟಪಡ್ತಾರೆ. ಅದರ ಹೊರತಾಗಿ ಏನಾದ್ರೂ ನಾಲಿಗೆ ಉದ್ದ ಆಯ್ತು ಅಂತಂದ್ರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋದು ಸತ್ಯ. ನೋ ಡೌಟ್ ಈ ವ್ಯಕ್ತಿ ಕೊರೋನಾ ನಂತರದಲ್ಲಿ ನಾನು ವಾಚ್ ಮಾಡಿದ್ದು ರಣವೀರ್ ಅಲಹಾಬಾದಿಯಾ ತಂದು ಕೊಡ್ತಾ ಇದ್ದಂತಹ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಅವರ ಪಾಡ್ಕಾಸ್ಟ್ ನ ಮೂಲಕ ಅತ್ಯದ್ಭುತವಾಗಿತ್ತು. ಯಾವಾಗ 2021 ಹಾಗೂ 2022 ಸಮಯದಲ್ಲಿ ನನಗೆ ಒಂದು ಪಾಡ್ಕಾಸ್ಟ್ ಅನ್ನೋದು ಯೂಟ್ಯೂಬ್ ನಲ್ಲಿ ಕಾಣಿಸ್ತು, ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು, ಇನ್ಫಾರ್ಮೇಶನ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆದ್ರೆ ಕಳೆದ 1-1.5 ವರ್ಷದಲ್ಲಿ ಈ ವ್ಯಕ್ತಿ ಯಾರ್ಯಾರನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ, ಪಾಡ್ಕಾಸ್ಟ್ ಅನ್ನುವ ಹೆಸರಿನಲ್ಲಿ ಯಾವ ರೀತಿ ಪ್ರಮೋಷನ್ ನಡೀತಾ ಇದೆ, ಬಿಸ್ನೆಸ್ ಆಂಗಲ್ ಅಲ್ಲಿ ಇದು ತಪ್ಪ ಅಲ್ವೇ ಅಲ್ಲ. ಆದ್ರೆ ಯಾರನ್ನ ನೀವು ಲಾಯಲ್ ಆಡಿಯನ್ಸ್ ಅಂತ ಗಳಿಸ್ಕೊಂಡಿರ್ತೀರಾ ಅಂಥವರಿಗೆ ಇದು ಕಿರಿಕಿರಿ ಅಂತ ಅನಿಸುತ್ತೆ. ಹಾಗಾಗಿ ನಾನು ರಣವೀರ್ ಅಲಹಾಬಾದಿಯಾ ಪಾಡ್ಕಾಸ್ಟ್ ಅನ್ನ ನೋಡೋದು ಬಿಟ್ಟು ಆಲ್ಮೋಸ್ಟ್ 1 ವರ್ಷ ಆಗಿದೆ. ಆದ್ರೆ ಅದರ ಅರ್ಥ ಆ ವ್ಯಕ್ತಿ ಕೆಟ್ಟವರು ಒಳ್ಳೆಯವರು ಹೀಗೆ ಇದೊಂದು ಆಂಗಲ್ ಅಲ್ಲಿ ನೋಡುವಂತಹ ಪ್ರಕ್ರಿಯೆ ಇದೆ ಅಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ. ಐ ಆಮ್ ನಾಟ್ ಟಾಕಿಂಗ್ ಇನ್ ಡಿಫೆನ್ಸ್ ಆಫ್ ರಣವೀರ್ ಅಲಹಾಬಾದಿಯಾ ಆರ್ ಇನ್ ಒಫೆನ್ಸ್ ಟು ವಾಟ್ ಎವರ್ ಹಿ ಹ್ಯಾಸ್ ಬಿಲ್ಟ್, ಬಟ್ ಒಂದ್ ಅರ್ಥ ಆಗ್ಬೇಕು, ಒಂದು ಇಮೇಜ್ ಅನ್ನ ನಾವು ಕಟ್ಕೊಂಡಿರುವಾಗ ಆ ಇಮೇಜ್ಗೆ ಸರಿ ಅಲ್ಲದ್ದೇ ಇರುವಂತಹ ಒಂದು ಕಾಮೆಂಟ್, ಅದು ಪರ್ಸನಲಿ ಇರಬಹುದು, ಪ್ರೊಫೆಷನಲಿ ಇರಬಹುದು, ಅದು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಮಾತಾಡುವಾಗ ಅಲ್ಲಿರುವಂತಹ ಅಟ್ಮಾಸ್ಫಿಯರ್ ಬೇರೆ ಇರುತ್ತೆ. ಅದನ್ನೇ ನೀವು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ನಲ್ಲಿ ಮಾತಾಡ್ತೀರಾ ಅಂತಂದ್ರೆ ನಿಮ್ಮಿಂದ ಇನ್ಸ್ಪೈರ್ ಆಗಿರುವಂತಹ ಅದೆಷ್ಟೋ ಜನರಿಗೆ ಮೋಟಿವೇಶನ್ ಅನ್ನೋದು
ದೊಡ್ಡ ಮಟ್ಟದಲ್ಲಿ ಕುಸಿದು ಹೋಗುತ್ತೆ. ಹಾಗೆ ಈ ವ್ಯಕ್ತಿ ಇಷ್ಟು ದಿನ ನಮ್ಗೆ ಏನ್ ತೋರ್ಪಡಿಸಿದ್ರು ಅದು ಸತ್ಯನಾ ಅಥವಾ ಇವತ್ತೇನ್ ತೋರಿಸಿದ್ರು ಅವರು ಅಂತ ಅಶ್ಲೀಲ ಕಮೆಂಟ್, ಆ ಅಶ್ಲೀಲ ಕಮೆಂಟ್ ಅನ್ನ ಆಲೋಚನೆ ಮಾಡೋಕ್ಕೂ ಸಾಧ್ಯವಿಲ್ಲ. ಅಂಡ್ ರೀಸೆಂಟ್ಲಿ ಇನ್ನೊಂದು ಕ್ಲಿಪ್ ವೈರಲ್ ಆಗ್ತಾ ಇರೋದೇನಪ್ಪಾ ಅಂತಂದ್ರೆ ಅದು ಕೂಡ ಅವರ ಒರಿಜಿನಲ್ ಕಾಂಟೆಂಟ್ ಆಗಿರ್ಲಿಲ್ಲ. ಯಾವುದೋ ಒಂದು ಅಮೆರಿಕನ್ ಟಿವಿ ಶೋ ಅಲ್ಲಿ ಒಂದು ಹೋಸ್ಟ್, ನಿಮ್ಮ ತಂದೆ ತಾಯಿಯ ನಡುವಿನ ದೈಹಿಕ ಸಂಬಂಧವನ್ನ ಜೀವನ ಪೂರ್ತಿ ನೋಡೋಕೆ ಇಷ್ಟಪಡ್ತೀರಾ ಅಥವಾ ಅವ್ರನ್ನ ಒಂದ್ಸತಿ ಜಾಯಿನ್ ಆಗಿ ಅಲ್ಲಿಗೆ ಅದನ್ನ ಖತಮ್ ಮಾಡಕ್ ಇಷ್ಟಪಡ್ತೀರಾ ಅನ್ನೋ ಒಂದು ಅಶ್ಲೀಲ ಕಾಮೆಂಟ್ ಅನ್ನೋದು ಏನಿದೆ, ದಿಸ್ ಈಸ್ ಕಾಲ್ಡ್ ಅ ಟ್ರ್ಯಾಪ್ ಕ್ವೆಶ್ಚನ್. ಫಾರ್ ಎಕ್ಸಾಂಪಲ್, ನಿನ್ ಹೆಂಡತಿ ನಿನ್ನನ್ನ ಹೊಡೆಯೋದು ಬಿಟ್ಲಾ, ಇದು ಟ್ರಿಕಿ ಕ್ವೆಶ್ಚನ್. ಹೌದು ಅಂದ್ರೂ ನಿಮ್ ಹೆಂಡತಿ ನಿಮ್ಮನ್ನ ಹೊಡಿತಾ ಇದ್ಲು ಅಂತ ಅರ್ಥ, ಇಲ್ಲ ಅಂತಂದ್ರೆ ಓಕೆ ಮೊದ್ಲು ಹೊಡಿತಾ ಇದ್ಲು ಇವಾಗ ಸ್ಟಾಪ್ ಮಾಡಿದಾಳೆ ಅಂತ ಅರ್ಥ. ಸೊ ಇಂಥ ಟ್ರಿಕಿ ಕ್ವೆಶ್ಚನ್ ಅನ್ನ ಕೇಳಿ ಏನೋ ನಾನು ಕೂಲ್ ಡೂಡ್ ಆಗ್ಬಿಡ್ತೀನಿ, ಯಾವ ಪ್ರೋಗ್ರಾಮ್ ಅಲ್ಲಿ ಒಬ್ಬರನ್ನ ಪುಟ್ ಡೌನ್ ಮಾಡಿ ಅವ್ರ ಬಗ್ಗೆ ಕಮೆಂಟ್ ಮಾಡಿ ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗಿರುವಂತಹ ಅಶ್ಲೀಲವಾಗಿರುವಂತಹ ಕಾಮೆಂಟ್ ಅನ್ನ ಮಾಡೋದು ಕೂಲ್ ಆಟಿಟ್ಯೂಡ್ ಅನ್ನುವಷ್ಟರ ಮಟ್ಟಿಗೆ ಸೋ ಕಾಲ್ಡ್ ಡಾರ್ಕ್ ಕಾಮಿಡಿ ಅಂತ ಏನ್ ಅವರು ಶೋ ಅನ್ನ ಕಟ್ಕೊಂಡಿದ್ರು, ಅಂಥದ್ರಲ್ಲಿ ಎಲ್ಲರೂ ಏನೇನೋ ಕಮೆಂಟ್ ಮಾಡ್ತಾ ಇದ್ದಾರೆ. ನಾನು ಯಾರಿಗೂ ಆನ್ಸರ್ ಮಾಡದೇ ಆಗುವಷ್ಟರ ಮಟ್ಟಿಗೆ ಇಂಥದ್ದೊಂದು ಕಾಮೆಂಟ್ ಅನ್ನ ಮಾಡ್ಬಿಡ್ತೀನಿ, ಸೊ ದ್ಯಾಟ್ ಈ ಅಟ್ಮಾಸ್ಫಿಯರ್ ಅಲ್ಲಿ ನನ್ನಷ್ಟು ಕೂಲ್ ಡೂಡ್ ಯಾರು ಇರೋದಿಲ್ಲ ಅನ್ನೋ ಒಂದು ಸೈಕಾಲಜಿಕಲ್ ಕ್ಯಾರಿಡ್ ಅವೇ ಸ್ಟೇಟ್ಮೆಂಟ್ ಅದು ಆಗಿದ್ರು ಕೂಡ ಯಾಕೆ ಆ ಸ್ಟೇಟ್ಮೆಂಟ್ ತಪ್ಪು ಅನ್ನೋದು ಬಹುಶಃ ರಣವೀರ್ ಅಲಹಾಬಾದಿಯಾಗೆ ಈ ಕ್ಲಿಪ್ ವೈರಲ್ ಆದ್ಮೇಲೆ ಗೊತ್ತಾಗಿದ್ದು. ಅದಕ್ಕೆ ಆ ವ್ಯಕ್ತಿ ತನ್ನ ಕೋಟ್ಯಂತರ ರೂಪಾಯಿಯ ಬಿಸ್ನೆಸ್ ಅನ್ನ, ಬ್ರ್ಯಾಂಡ್ ವ್ಯಾಲ್ಯೂ ಅನ್ನ ಏನ್ ಕಟ್ಕೊಂಡಿದ್ರು ಅದನ್ನ ಉಳಿಸ್ಕೊಳ್ಳುವ ಸಲುವಾಗಿ ಒಂದು ಮಾಫಿಯನ್ನ ಕೂಡ ಕೇಳಿದ್ರು. ಫೇರ್. ಬಟ್ ಆ ಕಾಮೆಂಟ್ ಇದೆ ಅಲ್ಲ, ತಂದೆ ತಾಯಿಯ ಸಂಬಂಧವನ್ನ ಹಾಗೂ ತಂದೆ ತಾಯಿ ಮಕ್ಕಳು ಅನ್ನುವಂತಹ ಅತ್ಯಂತ ಪವಿತ್ರ ಸಂಬಂಧವನ್ನ ನೀವು ಕಾಮಿಡಿ ಮಾಡ್ತೀರಾ. ಅದು ಎಲ್ಲಿಂದನೂ ಕದ್ದಿರೋ ಕಾಂಟೆಂಟ್ ಆಗಿದ್ರು ಕೂಡ, ಕದ್ದಿರೋ ಇದು ಜೋಕ್ ಅಲ್ಲ. ಫಸ್ಟ್ ಆಫ್ ಆಲ್ ಅದು ಕದ್ದಿದ್ರು ಕೂಡ ನಿಮಗೆ ವಿವೇಚನೆ ಇಲ್ವಾ? ನಿಮ್ಮ ವ್ಯಕ್ತಿತ್ವ ಏನು, ನೀವು ಕಟ್ಕೊಂಡಿರುವಂತಹ ಇಮೇಜ್ ಏನು ಅನ್ನೋದ್ರ ಪರಿವೇ ಇಲ್ಲದೆ ಯಾರೋ ಒಂದ್ 4 ಜನ ಹ್ಯಾ ಅಂತ ನಗ್ತಾ ಇದ್ರಂತ ನೀವು ಕೂಲ್ಡೂಡ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ 10 ವರ್ಷದ ಕಷ್ಟವನ್ನ ಪಕ್ಕಕ್ಕಿಟ್ಟು ಆ ನಗೋದ್ರಲ್ಲಿ, ಆ ವಲ್ಗ್ಯಾರಿಟಿಯಲ್ಲಿ ಕ್ಯಾರಿಡ್ ಅವೇ ಆಗ್ತಾರೆ ಅಂತಂದ್ರೆ ನಿಮ್ಮ ಇಷ್ಟು ವರ್ಷದ ಮೆಡಿಟೇಷನ್ ನ ಸ್ಟೆಬಿಲಿಟಿ ಏನು ಅನ್ನೋದು, ಹಾಗೆ ಯಾರ್ಯಾರು ಮೆಡಿಟೇಷನ್ ಅಗೇನ್ಸ್ಟ್ ಆಗಿ ಕೆಲವೊಂದಷ್ಟು ಪ್ರೊಪಗ್ಯಾಂಡಾವನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಹಿಂದೂಯಿಸಂ ಅಗೇನ್ಸ್ಟ್ ಇರ್ತಾರೆ, ಸ್ಪಿರಿಚುವಾಲಿಟಿಯ ಮತ್ತು ಹಿಂದೂಯಿಸಂ ಅನ್ನೋದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ವಾದವನ್ನ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ರಣವೀರ್ ಅಲಹಾಬಾದಿಯ ಒಂದು ರೀತಿಯಲ್ಲಿ ಹಿಪೋಕ್ರಿಟ್ ಅಂತ ಮಾರ್ಕೆಟ್ ಮಾಡೋಕೆ ಹಾಗೂ ಇಡೀ ಹಿಂದುತ್ವವನ್ನ ಅಲ್ಲಗಳೆಯೋದಕ್ಕೆ ದೊಡ್ಡ ಶಸ್ತ್ರವನ್ನ ಕೊಟ್ಟ ಹಾಗೆ. ನೆಕ್ಸ್ಟ್, ಈ ಮನುಷ್ಯ ಕೇವಲ ಇದೊಂದೇ ಕಾಮೆಂಟ್ ಮಾಡಿದಿದ್ರೆ ಮೇ ಬಿ ನಾನು ಈ ಕಾಂಟೆಂಟ್ ಅನ್ನ ಬೇರೆ ಕಡೆ ನೋಡಿದ್ದೆ, ಅದರಿಂದ ಕದ್ದಿದ್ದೆ, ನಾನು ಕೂಲ್ ಡೂಡ್ ಆಗ್ಬೇಕು ಅನ್ನೋ ಒಂದು ಆ ಅಟ್ಮಾಸ್ಫಿಯರ್ ಅಲ್ಲಿ ನನ್ನ ಬಾಯಿ ತಪ್ಪು ಬಂದೋಯ್ತು ಅಂತ ಕನ್ಫೆಸ್ ಮಾಡಿದ್ರೂ ಕೂಡ ಈ ವ್ಯಕ್ತಿ ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಮರ್ಥರೇ ಅಲ್ಲ. ಯಾಕೆ ಅಂತಂದ್ರೆ 2 ಕೋಟಿ ರೂಪಾಯಿ ಕೊಡ್ತೀನಿ, ನನ್ನ ಆ ಪಾರ್ಟ್ ಅನ್ನ, ಗಂಡು ಮಕ್ಕಳ ಜೆನೈಟಲ್ ಪಾರ್ಟ್ ಇರತ್ತಲ್ಲ ಅದನ್ನ ನೆಕ್ತಿಯಾ ಅಂತ ಒಬ್ಬ ಕಂಟೆಸ್ಟೆಂಟ್ಗೆ ಕೇಳ್ತಾರೆ ಅಂತಂದ್ರೆ ಇದು ಕಾಮಿಡಿ ಅಂತ ನಾವು ಯಾವುದೇ ಆಂಗಲ್ ಅಲ್ಲಿ ತಗೊಳ್ಳೋಕೆ ಸಾಧ್ಯ ಇಲ್ಲ. ಇಲ್ಲಿ ದುಡ್ಡಿನ ಮದ ಅನ್ನೋದು, ಒಬ್ಬರನ್ನ ನಾನು ಕೊಂಡ್ಕೊಳ್ತೀನಿ ಅನ್ನೋ ಅಹಂ ಭಾವನೆ ಅನ್ನೋದು ಕಾಣಿಸತ್ತೆ. ಇದು ಕಾಮಿಡಿ ಅಲ್ಲ, ದಿಸ್ ಇಸ್ ವಲ್ಗ್ಯಾರಿಟಿ. ಇದನ್ನೆಲ್ಲ ಕಾಮಿಡಿ ಅಂತ ಕರೆದಿದ್ದಾರೆ ಅಂತಂದ್ರೆ ಹಾಗೆ ಈ ಜೆನ್ಸಿ ಸೋ ಕಾಲ್ಡ್, ನಾಟ್ ಓನ್ಲಿ ಜೆನ್ಸಿ, ನಾವು ಅದನ್ನ ಟ್ಯಾಗ್ ಮಾಡ್ತಾ ಇದೀವಿ ಒಂದು ಜನರೇಷನ್ಗೆ, ಇದು ಎಲ್ಲಾ ಜನರೇಷನ್ ಅಲ್ಲೂ ಇದೆ. ಜೆನ್ಸಿ ಅದನ್ನ ಓಪನ್ ಆಗಿ ಒಪ್ಕೊಳ್ತಾ ಇದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಈ ಸಿಚುವೇಶನ್ಶಿಪ್ ಸುಮ್ನೆ ಫನ್ಗೋಸ್ಕರ ಡೇಟ್ ಮಾಡೋದು, ಅನವಶ್ಯಕವಾಗಿ ಮಾಡಕ್ಕೇನು ಕೆಲಸ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಡೇಟಿಂಗ್ ಆಪ್ಸ್ ನಲ್ಲಿ ಮನ್ಸಿಗೆ ಬಂದಂಗೆ ಬಿಹೇವ್ ಮಾಡೋದು, ಮ್ಯಾಟ್ರಿಮೋನಿ ಸೈಟ್ ಅಲ್ಲಿ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅವ್ರ ಜೊತೆ ಬ್ಯಾಡ್ದೋಗಿರೋ ಸ್ಕ್ಯಾಮ್ ಮಾಡೋದು, ಇಂಥದ್ದೆಲ್ಲ ಇದೆ ಅಲ್ಲ, ದಿಸ್ ಇಸ್ ನಾಟ್ ಕೂಲ್, ದಿಸ್ ಇಸ್ ನಾಟ್ ನಾರ್ಮಲ್, ದಿಸ್ ಈಸ್ ಎಬ್ನಾರ್ಮ್ಯಾಲಿಟಿ. ಇದು ಮನುಷ್ಯರು ಅಂತ ಕರೆಸಿಕೊಳ್ಳುವವರ ಗುಣ ಅಲ್ಲ. ಇದು ರಣವೀರ್ ಅಲಹಾಬಾದಿಯಾ ಅನ್ನುವಂತಹ ವ್ಯಕ್ತಿ ಕಳೆದ 10 ವರ್ಷದಿಂದ, ಅಥವಾ ಅವರು ಪಾಪ್ಯುಲಾರಿಟಿಗೆ ಬಂದು ಒಂದು 5 ವರ್ಷ ಅಂತ ಇಟ್ಕೊಂಡ್ವಿ ಅಂತಂದ್ರು, ಆ 5 ವರ್ಷದಲ್ಲಿ ವ್ಯಕ್ತಿ ಏನನ್ನ ಪೋಟ್ರೆ ಮಾಡ್ತಾ ಇದ್ರು, ಅವರು ರಿಯಲ್ ಆಗಿ ಏನ್ ಇದ್ದಾರೆ, ಇದರಲ್ಲಿ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಮ್ಗೆ ತಿಳಿಪಡಿಸುತ್ತೆ. ಹಾಗೆ ಯಾವುದೋ ಒಬ್ಬ ವ್ಯಕ್ತಿ ಸ್ಕ್ರೀನ್ ಮೇಲೆ ನಿಮ್ಗೆ ಕೇವಲ ಒಳ್ಳೇದನ್ನೇ ತೋರಿಸ್ತಿದ್ದಾರೆ, ತನ್ನ ಒಳ್ಳೆ ವ್ಯಕ್ತಿತ್ವಗಳನ್ನ ಮಾತ್ರ ಮಾರ್ಕೆಟ್ ಮಾಡ್ತಿದ್ದಾರೆ ಅಂದ ತಕ್ಷಣ ಆ ವ್ಯಕ್ತಿತ್ವದಲ್ಲಿ ಫ್ಲಾಸ್ ಇಲ್ಲ ಅಂತ ಅರ್ಥ ಅಲ್ಲ. ಹಾಗಾಗಿ ಆ ವ್ಯಕ್ತಿಗಳನ್ನ ನೀವು ನೋಡುವಾಗ ಆ ವ್ಯಕ್ತಿತ್ವದಲ್ಲಿ ಇರುವಂತಹ ಫ್ಲಾಸ್ ಅನ್ನ ಕೂಡ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಒಂದು ಪಾಠ ಆಗತ್ತೆ. ಯಾರು ಕೂಡ ಎಲ್ಲದೂ ಪರ್ಫೆಕ್ಟ್ ಇರೋರು ಯಾರು ಇರೋದಿಲ್ಲ, ಆದ್ರೆ
ನಾವು ತೋರಿಸುವಾಗ ನಾನು ಪರ್ಫೆಕ್ಟ್ ಅಲ್ಲ ಅನ್ನೋದನ್ನ ಹೇಳ್ಕೊಳ್ಳೋದ್ರ ಜೊತೆಗೆ ಇಂಥ ಕಚಡ ಸ್ಟೇಟ್ಮೆಂಟ್ ಅನ್ನ ಕೊಡೋದ್ರಿಂದ ನನ್ನನ್ನ ಯಾರು 10 ವರ್ಷದಿಂದ ನೋಡ್ಕೊಂಡು ಬಂದಿರ್ತಾರಲ್ಲ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಬಹುದು. ಅವರ ವಿಶ್ವಾಸಘಾತಕತನ ಇದು. ಆಕ್ಚುಲಿ ಯಾರು ಲಾಯಲ್ ಆಡಿಯನ್ಸ್ ಇರ್ತಾರೆ ಅವರೆಲ್ಲ ಡಿಸ್ಹಾರ್ಟನ್ಡ್ ಇವಾಗ. ಇದರ ಜೊತೆಗೆ ಈ ರಣವೀರ್ ಅಲಹಾಬಾದಿಯ ಜೊತೆಗೆ ಇನ್ನೊಬ್ಳು ಹುಡುಗಿ ಇದ್ಲು. ಆ ಹುಡುಗಿಯನ್ನ ತುಂಬಾ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ನಾನು ಇವ್ರು ಯಾರನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಪರ್ಟಿಕ್ಯುಲರ್ಲಿ ಫಾಲೋ ಮಾಡೋದಿಲ್ಲ. ಆದ್ರೆ ಇವರ ಹಲವಾರು ಕಾಂಟೆಂಟ್ ಅನ್ನೋದು ನನಗೆ ಅವಾಗ ಪಾಪಪ್ ಆಗಿದೆ. ಈ ಸೋ ಕಾಲ್ಡ್ ರೆಬೆಲ್ ಕಿಡ್ ಅಥವಾ ಅಪೂರ್ವ ಮಖೀಜಾ ಅನ್ನುವಂತಹ ಹುಡುಗಿ ತನ್ನನ್ನ ತಾನು ಹೋದಲ್ಲೆಲ್ಲ ಜಗಳ ಮಾಡ್ತೀನಿ, ಸಿಕ್ದವ್ರ ಜೊತೆ ಟ್ರಿಪ್ ಹೋಗ್ತೀನಿ, ಸ್ಟ್ರೇಂಜರ್ ಜೊತೆ ಟ್ರಿಪ್ ಹೋಗ್ತೀನಿ ಅಂಡ್ ಅವರ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಓಪನ್ ಆಗಿ ಮಾತಾಡೋದು, ಬ್ರೇಕಪ್ ಆದ್ರೂ ಅದನ್ನ ಹೇಳ್ಕೊಳ್ಳೋದು, ಮತ್ಯಾರ್ದೋ ಜೊತೆ ಹೋದ್ರು ಬೇಗ ಅಂತ ಹೇಳ್ಕೊಳ್ಳೋದು. ಹಾಗೆ ಇವ್ರ ಜೊತೆ ಇನ್ನೊಬ್ಬರಿದ್ದಾರೆ ರಿದಾತ್ ರಾನಾ ಅಂತ. ಇವರಿಬ್ಬರ ಫೆಮಿನಿಸಮ್ ಇವತ್ತಿನವರೆಗೂ ನನ್ಗೆ ಅರ್ಥನೇ ಆಗಿಲ್ಲ. ಅವರ ದುಡ್ಡನ್ನ ಬಳಸೋದು, ಗಂಡ್ಮಕ್ಳನ್ನ ದುಡ್ಡಿಗೋಸ್ಕರ ಬಳಸ್ಕೊಳ್ಳೋದು, ಪಾರ್ಟಿಗೋಸ್ಕರ ಬಳಸ್ಕೊಳ್ಳೋದು, ಅವ್ರ ದುಡ್ಡಲ್ಲಿ ಮಜಾ ಮಾಡೋದು, ಅವ್ರ ದುಡ್ಡಲ್ಲಿ ಟ್ರಿಪ್ ಹೋಗೋದು, ಇದೆಲ್ಲ ಯಾವ ಆಂಗಲ್ ಇಂದ ಫೆಮಿನಿಸಮ್ ಅನ್ನೋದು ನನ್ಗೆ ಇವತ್ತಿನವರೆಗೆ ಅರ್ಥ ಆಗಿಲ್ಲ. ದಿಸ್ ಇಸ್ ನಾಟ್ ಫೆಮಿನಿಸಮ್ ಫಸ್ಟ್ ಆಫ್ ಆಲ್. ಎಟ್ ದ ಸೇಮ್ ಟೈಮ್ ಆ ಹುಡುಗಿಯ ಮಾತು ಅನ್ನೋದು ಏನಿದೆ, ನೀನು ನಿಮ್ಮಮ್ಮನ ಜೆನೈಟಲ್ ಪಾರ್ಟ್ ಇಂದ ಹೊರಗಡೆ ಬಂದಾದ್ಮೇಲೆ ಇನ್ಯಾವ್ದಾದ್ರು ಹೆಂಗಸಿನ ಜೆನೈಟಲ್ ಪಾರ್ಟ್ ಅನ್ನ ನೋಡಿದ್ಯಾ ಅಂತ ಏನೋ ಅಶ್ಲೀಲ ಕಾಮೆಂಟ್ ಅನ್ನ ಮಾಡಿದ್ರಲ್ಲ, ಅದಕ್ಕಿಂತ ಮೊದಲು ಆ ಕಂಟೆಸ್ಟೆಂಟ್ ಯಾರಿದ್ದ ಆಕೆಗೆ ಪ್ರಿಕ್ ಆಗುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೇಳಿದ್ದಾನೆ. ಇಲ್ಲಿ ನಾನು ಕಂಟೆಸ್ಟೆಂಟ್ ಅನ್ನ ವಿರೋಧ ಮಾಡುವ ಸಲುವಾಗಿ ಆಕೆಯ ಸಪೋರ್ಟ್ ಮಾಡ್ತಾ ಇಲ್ಲ, ಆದ್ರೆ ಆಕೆಯ ರಿಯಾಕ್ಷನ್ ಅನ್ನೋದು ಏನಿದೆ ಅಲ್ಲ, ದಟ್ ಈಸ್ ಹೈಲೈಟೆಡ್. ಬಟ್ ಇದು 2 ಪಾರ್ಟ್ ಅನ್ನ ಇಡೀದಾಗಿ ನಾವು ನೋಡಿದ್ರೂ ಕೂಡ 1-2 ಮಿಲಿಯನ್ ವ್ಯೂವರ್ಶಿಪ್ ಇರುವಂತಹ ಒಂದು ಇನ್ಸ್ಟಾಗ್ರಾಮ್ನ ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ ಆಗಿ ಈಕೆ ಒಂದು ಶೋ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರನ್ನ ನೀವು ಒಟ್ಟು ಹಾಕೊಂಡು ಅವರಿಗೆ ಏನ್ ಕಾಂಟೆಂಟ್ ಅನ್ನ ಕೊಡ್ತಿದ್ದೀರಾ ಅಂತಂದ್ರೆ, ನಾನ್ ನನ್ನ ಜೀವನದಲ್ಲಿ ಗೊತ್ತಿದ್ದು ಇದೆಲ್ಲ ತಪ್ಪನ್ನ ಮಾಡ್ತಿದ್ದೀನಿ, ಬಟ್ ನನ್ನ ಬೆಸ್ಟ್ ಕ್ವಾಲಿಟಿ ಏನು ಅಂತಂದ್ರೆ ನಾನು ತಪ್ಪು ಮಾಡ್ತಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದೀನಿ. ತಪ್ಪು ಮಾಡ್ತಾ ಇರೋದನ್ನ ಹೇಳೋದು ಒಳ್ಳೆ ಗುಣ ಅಲ್ಲ. ತಪ್ಪಾದ್ಮೇಲೆ ಅದನ್ನ ತಿದ್ದುಕೊಂಡು ನಂತರ ಆಗಬೇಡಿ ಅಂತ ಹೇಳ್ತಾ ಇದ್ರೆ ಆಕೆಯ ವ್ಯಕ್ತಿತ್ವವನ್ನ ಅಪ್ರಿಶಿಯೇಟ್ ಮಾಡಬಹುದಿತ್ತು. ತನ್ನ ಪರ್ಸನಲ್ ಜೀವನವನ್ನ ಸೆಲ್ಔಟ್ ಮಾಡಿ ಅದನ್ನ ಆನೆಸ್ಟ್ ಅನ್ನುವ ರೀತಿಯಲ್ಲಿ, ಆರ್ಗ್ಯಾನಿಕ್ ಅನ್ನುವ ರೀತಿಯಲ್ಲಿ ತೋರ್ಪಡಿಸೋದು ಇಟ್ಸ್ ನಾಟ್ ಅ ಬಿಗ್ ಡೀಲ್. ಆಕೆಯ ನಿಜವಾದ ಜೀವನದಲ್ಲಿ ಏನೇನ್ ಹೇಳಬೇಕು ಅನ್ನೋದನ್ನ ಮಾತ್ರ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿ ಒಂದ್ ರೀತಿಯಲ್ಲಿ ಈ ರೀತಿ ಬಿಂದಾಸ್ ಆಗಿರೋದು ವೆರಿ ಕೂಲ್ ಆಟಿಟ್ಯೂಡ್ ಅಂತ ತೋರಿಸಿ, ಯಾರು ಟೀನೇಜರ್ಸ್ ಹೆಣ್ಮಕ್ಳು ಇರ್ತಾರಲ್ಲ ಆಕೆಯ ವ್ಯೂವರ್ಶಿಪ್ ನೋಡಿದ್ರೆ ಎಲ್ಲರೂ ಕೂಡ ಮೆಜಾರಿಟಿ ಟೀನೇಜರ್ ಹುಡುಗಿಯರು ಈಕೆಯನ್ನ ಆದರ್ಶ ಅನ್ಕೊಂಡ್ರು ಅಂತಂದ್ರೆ, ಜಸ್ಟ್ ಇಮ್ಯಾಜಿನ್ ಈ ಪ್ರಪಂಚದಲ್ಲಿ 20% ಹುಡುಗಿರು ಆಕೆ ರೀತಿಯಲ್ಲಿ ನಾನು ರೆಬೆಲ್ ಕಿಡ್ ಅಂತ ಹೇಳ್ಕೊಂಡು ನನ್ನ ಅಪ್ಪ ಅಮ್ಮನ್ ಮಾತಾಡಲ್ಲ, ನಾನು ಸುಳ್ಳು ಹೇಳಿ ಅವ್ರ ಜೊತೆ ಕಂಡೋರ್ ಜೊತೆ ಟ್ರಿಪ್ಗೆ ಹೋಗ್ತೀನಿ, ಸ್ಟ್ರೇಂಜರ್ ಜೊತೆ ಹೋಗ್ತೀನಿ, ಇಂಥ ಆಟಿಟ್ಯೂಡ್ ಬಂದ್ರು ಅಂತಂದ್ರೆ ತಂದೆ ತಾಯಿಯ ಪರಿಸ್ಥಿತಿ ಏನಾಗುತ್ತೆ. ಹಂಗೆ ಇಂಥ ಮಕ್ಕಳಿರ್ತಾರಲ್ಲ ಇವ್ರನ್ನ ಹಾಸ್ಟೆಲ್ ಅಲ್ಲಿ ಅಥವಾ ಕಾಲೇಜಲ್ಲಿ ಸಂಭಾಳಿಸೋದು ಎಷ್ಟು ಕಷ್ಟ ಆಗಬಹುದು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್. ಈ ರೆಬೆಲ್ ಕಿಡ್ ಅಂತ ಯಾರಿದ್ದಾಳೆ, ಶಿ ಇಸ್ ನೈದರ್ ರೆಬೆಲ್ ನಾರ್ ಕಿಡ್. ರೆಬೆಲ್ ಅಂತಂದ್ರೆ ಅರ್ಥ ಒಂದು ಅತ್ಯುತ್ತಮವಾಗಿರುವ ಬದಲಾವಣೆಗೆ ಹೋರಾಟ ಮಾಡೋದು. ಈಕೆ ಮಾಡ್ತಾ ಇರುವಂತಹ ಹೋರಾಟ, ನಾನು ಬೇಕಾಬಿಟ್ಟಿ ಇರ್ತೀನಿ, ನಾನು ಸ್ವೇಚ್ಛಾಚಾರವನ್ನ ನಾನು ಸಪೋರ್ಟ್ ಮಾಡ್ಕೊಳ್ತೀನಿ, ಅದನ್ನ ನೀವು ನೋಡಿ ನಾನು ಅದನ್ನ ಮಾನಿಟೈಸ್ ಮಾಡ್ಕೊಳ್ತೀನಿ, ನಾನು ಐಷಾರಾಮದ ಜೀವನವನ್ನ ಬದುಕ್ತೀನಿ. ದಿಸ್ ಇಸ್ ರೆಬೆಲ್ ಕಿಡ್ ಫಾರ್ ಯು. ಈಕೆಯ ಕಮೆಂಟ್ ಅನ್ನೋದು ನನ್ನ ಪ್ರಕಾರ ಈಕೆ ಏನು ಅನ್ನೋದನ್ನ ಫಸ್ಟ್ ಆಫ್ ಆಲ್ ಅವಳು ಇಮೇಜ್, ಪರ್ಸನಲ್ ಇಮೇಜು ಹಾಗೆ ಇತ್ತು, ಅದನ್ನೇ ಅವಳು ಶೋ ಅಲ್ಲಿ ಸಮೈ ರೈನಾ ಶೋ ಅಲ್ಲಿ ಹೇಳಿದ್ದು. ಹಾಗಾಗಿ ಆಕೆಯ ವ್ಯಕ್ತಿತ್ವದಲ್ಲಿ ಡಿಫರೆನ್ಸ್ ಕಾಣಿಸೋದಿಲ್ಲ. ಆದ್ರೆ ರಣವೀರ್ ಅಲಹಾಬಾದಿಯ ವ್ಯಕ್ತಿತ್ವದಲ್ಲಿ ಹಾಗೂ ಆತ ಮಾಡಿರುವಂತಹ ಕಾಮೆಂಟ್ ನಲ್ಲಿ ಹ್ಯೂಜ್ ಡಿಫರೆನ್ಸ್ ಇದೆ. ಹಾಗಾಗಿಯೇ ಈ ವ್ಯಕ್ತಿಯ ಮೇಲೆ ದೇಶಾದ್ಯಂತ FIR ಬೀಳ್ತಾ ಇದೆ. ಅಂಡ್ ಅನ್ಫಾರ್ಚುನೇಟ್ಲಿ ಯಾವ ದೇಶದಲ್ಲಿ ವೆರಿ ಇಂಪಾರ್ಟೆಂಟ್ ಅಜೆಂಡಾ ಅಡ್ರೆಸ್ ಆಗ್ಬೇಕಿತ್ತು, ದೇಶದಲ್ಲಿ ಏನು ಒಳ್ಳೇದಾಗ್ತಾ ಇದೆ, ಏನು ಕೆಟ್ಟದ್ದಾಗ್ತಾ ಇದೆ, ನಿರುದ್ಯೋಗ ಸಮಸ್ಯೆಯು ಸೇರಿದ ಹಾಗೆ ಇವಾಗ ಏನ್ ಸೆನ್ಸೆಕ್ಸ್ ಕುಸಿತಾ ಇದೆ ಕಳೆದ 1 ತಿಂಗಳಿಂದ, ಇದೆಲ್ಲದ್ರ ಬಗ್ಗೆ ಮೇಜರ್ ವಾಯ್ಸ್ ಅನ್ನೋದು ರೇಸ್ ಆಗ್ಬೇಕಿತ್ತು. ಅಂತಹ ಟೈಮಲ್ಲಿ ಆಫ್ಟರ್ ಆಲ್ ಯೂಟ್ಯೂಬರ್ಸ್, ಲಿಟ್ರಲಿ ದಿಸ್ ಇಸ್ ಆಫ್ಟರ್ ಆಲ್, ಅವ್ರ ಹತ್ರ ಹ್ಯೂಜ್ ಮನಿ ಇರಬಹುದು, ಹ್ಯೂಜ್ ಕಾಂಟ್ಯಾಕ್ಟ್ಸ್ ಇರಬಹುದು ಅಥವಾ ಹ್ಯೂಜ್ ಬ್ರ್ಯಾಂಡ್ ಡೀಲ್ಸ್ ಇರಬಹುದು, ಆದ್ರೆ ಅಲ್ಟಿಮೇಟ್ಲಿ ದೇ ಆರ್ ಜಸ್ಟ್ ಯೂಟ್ಯೂಬರ್ಸ್. ಅಂಥವ್ರನ್ನ ನೀವು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕಾಂಟ್ರವರ್ಸಿ ಅಂತ ಹೆಸರಲ್ಲಿ ನ್ಯೂಸ್ ಮಾಡ್ತೀರಾ, FIR ಹಾಕ್ತೀರಾ, CM ಅವ್ರ ಮೇಲೆ, ಮಹಾರಾಷ್ಟ್ರದ CM ಅವ್ರ ಮೇಲೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಅಸ್ಸಾಂನ CMಗೂ ಇದಕ್ಕೂ ಏನ್ ಸಂಬಂಧ ಅನ್ನೋದು ದಿಸ್ ಇಸ್ ವೆರಿ ಡಿಸ್ಗಸ್ಟಿಂಗ್. ಬಿಕಾಸ್ ಯಾರೋ ಒಂದಷ್ಟು ಜನ ಇಮ್ಯಾಚ್ಯೂರ್ ಪೀಪಲ್ ಒಂದು ಶೋ ಮಾಡಿಕೊಂಡು
ಅದ್ರಲ್ಲಿ ಏನೋ ಕಾಮೆಂಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನೋ ಡೌಟ್ ಆ ಹಿಪೋಕ್ರಸಿ ಅನ್ನೋದು ಹೊರಗಡೆ ಬರ್ಬೇಕಿತ್ತು. ಆದ್ರೆ ಆ ವ್ಯಕ್ತಿಯನ್ನ ಜೈಲ್ಗೆ ಕಳಿಸೋಕೆ ಅಥವಾ FIR ಹಾಕಕ್ಕೆ ಇನ್ನೂ ಒಬ್ಬ ಮಹಾನ್ ವ್ಯಕ್ತಿ ಯಾವನೋ ಅವನು ಗೊತ್ತಿಲ್ಲ, ಅವನನ್ನ ಎನ್ಕೌಂಟರ್ ಮಾಡ್ಬೇಕು, ಅವನ ಆಸ್ತಿನೆಲ್ಲ ಮುಟ್ಟುಗೋಲು ಹಾಕೋಬೇಕು ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಇವನನ್ನ ಮೊದಲು FIR ಹಾಕಿ ಒಳಗ್ ಹಾಕ್ಬೇಕು. ಯಾಕೆಂತಂದ್ರೆ ಈ ವ್ಯಕ್ತಿ ಡೈರೆಕ್ಟ್ ಆಗಿ ಹೇಟ್ ಸ್ಪೀಚ್ ಅನ್ನ ಸ್ಪ್ರೆಡ್ ಮಾಡ್ತಾ ಇರೋದು. ಇಂಥ ರಣವೀರ್ ಅಲಹಾಬಾದಿಯಾ ಹಾಗೂ ರಣವೀರ್ ಅಲಹಾಬಾದಿಯಾನಂತಹ ಬಹಳಷ್ಟು ಜನ ಸೋ ಕಾಲ್ಡ್ ಪಾಡ್ಕಾಸ್ಟರ್ಸ್ ತಮ್ಮ ಬಿಸ್ನೆಸ್ಗೋಸ್ಕರ ನಿಮಗೆ ನೀವೇನ್ ನೋಡ್ತೀರಾ, ನೋಡಕ್ ಇಷ್ಟಪಡ್ತೀರಾ ಅನ್ನುವಂಥದ್ದನ್ನ ಸೇಲ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಪ್ಯೂರ್ಲಿ ಬಿಸ್ನೆಸ್ ಮೈಂಡ್ ಸೆಟ್. ವ್ಯೂವರ್ಸ್ ಏನ್ ನೋಡಕ್ ಇಷ್ಟಪಡ್ತಾರೆ ನಾನು ಅದನ್ನ ಕೊಡ್ತೀನಿ. ಅಲ್ಲಿ ಗಿವ್ ಅಂಡ್ ಟೇಕ್ ಇದೆ, ಪೀರಿಯಡ್. ಇಲ್ಲಿವರೆಗೂ ಫೇರ್ ಇರುತ್ತೆ, ಎಲ್ಲದೂ ಕೂಡ ಬಿಸ್ನೆಸ್ ನಡೆಯೋದೇ ಹೀಗೆ. ಆದ್ರೆ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ನಿಮಗ್ ನಾನು ಏನ್ ಕೊಡ್ತಾ ಇದ್ದೀನೋ ಅದು ಕೇವಲ ನಿಮ್ಮ ಡಿಮಾಂಡ್ಗೋಸ್ಕರ, ಆದ್ರೆ ನನ್ನ ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಇಲ್ಲ. ಆದ್ರೆ ನಾನ್ ಮಾರ್ಕೆಟ್ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತಂದ್ರೆ ಈ ಪ್ರಾಡಕ್ಟ್ ಬಿಟ್ರೆ ಮತ್ತೊಂದು ಪ್ರಾಡಕ್ಟ್ ನಿಮ್ಗೆ ಸಿಗೋದಿಲ್ಲ. ದಿಸ್ ಈಸ್ ವಾಟ್ ರಣವೀರ್ ಅಲಹಾಬಾದಿಯಾ ವಾಸ್ ಡೂಯಿಂಗ್ ಫ್ರಮ್ ಪಾಸ್ಟ್ 2 years ಅಕಾರ್ಡಿಂಗ್ ಟು ಮೀ. ಆ ಕಾರಣಕ್ಕೋಸ್ಕರನೇ ಐ ಸ್ಟಾಪ್ಡ್ ವಾಚಿಂಗ್ ಹಿಮ್. ಯಾವುದೋ ಹೀರೋಯಿನ್ಗಳನ್ನ PR ಸ್ಟಂಟ್ಗೋಸ್ಕರ ಕರೆದು ಅವ್ರ ಬಗ್ಗೆ ಗುಣಗಾನ ಮಾಡೋದೇನು, ಅವರ ಒಳ್ಳೆತನವನ್ನ ತೋರಿಸೋದೇನು. ಅಂಡ್ ದ ಓನ್ಲಿ ಪ್ರಾಬ್ಲಮ್ ಐ ಹ್ಯಾಡ್ ವಿತ್ ರಣವೀರ್ ಅಲಹಾಬಾದಿಯಾ ಈಸ್, ಆ ವ್ಯಕ್ತಿ ಶುರು ಮಾಡೋದೇ ಪಾಡ್ಕಾಸ್ಟ್ ಅನ್ನ ನಾವು ಕ್ಯಾಶುವಲ್ ಆಗಿ ಮಾತಾಡ್ತೀವಿ, ಹೃದಯದಿಂದ ಮಾತಾಡೋಣ. ಮೈ ಕೋಯಿ ಜರ್ನಲಿಸ್ಟ್ ನಹೀ ಹೂಂ, ಮೈ ಆಪ್ಸೆ ಕೋಯಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಯಾ ಹೆಡ್ಲೈನ್ಸ್ ನಹೀ ಮಾಂಗ್ತಾ. ಅಂದ್ರೆ ತಾನು ಆರಾಮಾಗಿ ಮಾಡ್ತಾ ಇರ್ತೀನಿ, ತನಗೆ ಯಾವುದು ಕಾಂಟ್ರವರ್ಸಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಸಾಕಷ್ಟು ಕಾಂಟ್ರವರ್ಸಿಯನ್ನ ಈ ವ್ಯಕ್ತಿ ಕ್ರಿಯೇಟ್ ಮಾಡಿದ್ದಾರೆ ಅವರ ಪಾಡ್ಕಾಸ್ಟ್ ನಲ್ಲಿ. ಆದ್ರೆ ತನ್ನನ್ನ ತಾನು ಒಬ್ಬ ಅತ್ಯದ್ಭುತ ಮಾತುಗಾರ ಅಂತ ತೋರಿಸ್ಕೊಳ್ಳೋಕೋ ಅಥವಾ ನಾನು ಜರ್ನಲಿಸ್ಟ್ ಅಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಕೊಂಡು ಕ್ಲೇಮ್ ಮಾಡ್ಕೊಳ್ಳೋದಕ್ಕೂ, ಜರ್ನಲಿಸಂ ಅಂತಂದ್ರೆ ಏನು ಅಂತ ಗೊತ್ತಿಲ್ಲದೆ, ಜರ್ನಲಿಸ್ಟ್ ಅಂತಂದ್ರೆ ಏನು ಅಂತ ಗೊತ್ತಿಲ್ಲದೆ ಅವ್ರನ್ನ ಡಿಮೀನ್ ಮಾಡಿ ಮಾತನಾಡುವಂತಹ ವ್ಯಕ್ತಿತ್ವ ಇದೆಯಲ್ಲ, ದಟ್ ವಾಸ್ ಡಿಸಪಾಯಿಂಟಿಂಗ್ ಫಾರ್ ಮೀ. ನೋ ಡೌಟ್ ಕೆಲವೊಂದಷ್ಟು ವ್ಯಕ್ತಿತ್ವಗಳನ್ನ ಎಷ್ಟೋ ಆರ್ಮಿ ವೆಟರನ್ಗಳನ್ನ, ಎಷ್ಟೋ ಈ ತಾಂತ್ರಿಕ್ ಪ್ರಾಕ್ಟೀಷನರ್ಸ್ ಇಂದ ಹಿಡಿದು, ಎಷ್ಟೋ ಜನ ಸ್ಪಿರಿಚುವಲ್ ಲೀಡರ್ಸ್ ಇಂದ ಹಿಡಿದು, ನಮ್ಮ ದೇಶದಲ್ಲಿ ಇವರೆಲ್ಲ ತೆರೆಮರೆಯ ಕಾಯಿ ಹಾಗೆ ಇದ್ದವರೆಲ್ಲ ಈ ವ್ಯಕ್ತಿಯ ಪಾಡ್ಕಾಸ್ಟ್ ನ ಮೂಲಕ ಲೈಮ್ ಲೈಟ್ಗೆ ಬಂದ್ರು. ಆದ್ರೆ ಈ ವ್ಯಕ್ತಿ ಶುರು ಮಾಡಿರುವಂತಹ ಪಾಡ್ಕಾಸ್ಟ್ ನಿಂದ ನಾಯಿ ಕುಡಿಯ ಹಾಗೆ ಯೂಟ್ಯೂಬ್ ತೆಗೆದ್ರೆ ಪಾಡ್ಕಾಸ್ಟ್ ಅಲ್ಲಿ ವ್ಯಾಲ್ಯೂ ಇಲ್ಲ, ಗೆಸ್ಟ್ಗೆ ವ್ಯಾಲ್ಯೂ ಇಲ್ಲ, ಗೆಸ್ಟ್ ವ್ಯಾಲ್ಯೂ ಆಡೆಡ್ ಕಾಂಟೆಂಟ್ ಅನ್ನ ಕೊಡೋದಿಲ್ಲ, ಹೋಸ್ಟ್ಗೆ ಯಾವ ಪ್ರಶ್ನೆ ಕೇಳಬೇಕು ಯಾವ ಪ್ರಶ್ನೆ ಕೇಳಬಾರ್ದು ಅನ್ನೋ ಬೇಸಿಕ್ ಸೆನ್ಸ್ ಇಲ್ಲ. ಇಂಥವ್ರೆಲ್ಲ ಪಾಡ್ಕಾಸ್ಟ್ ಅನ್ನ ಶುರು ಮಾಡಿ ಪಾಡ್ಕಾಸ್ಟ್ ಅಂತಂದ್ರೆ ಅಸಹ್ಯ ಹುಟ್ಟಬೇಕು, ವಾಂತಿ ಬರಬೇಕು ಅನ್ನುವಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಪಾಡ್ಕಾಸ್ಟ್ ನ ಕಲ್ಚರ್ ಅನ್ನೋದು ವರ್ಸ್ಟ್ ಸಿಚುವೇಶನ್ಗೆ ಟರ್ನ್ ಆಗಿದೆ. ಅಂಡ್ ದಿಸ್ ಹ್ಯಾಡ್ ಟು ಹ್ಯಾಪನ್ ಐ ಥಿಂಕ್. ಆದ್ರೆ ಈ ವ್ಯಕ್ತಿಯ ಮೇಲೆ ಇರುವಂತಹ ಔಟ್ರೇಜ್ ಇದೆ ಅಲ್ವಾ, ದಿಸ್ ವಾಸ್ ಅನ್ನೆಸೆಸರಿ. ಯಾರು ಏನೋ ಮಾತಾಡ್ಕೊಂಡ್ರು, ಅವ್ರ ಬಗ್ಗೆ ಕೆಟ್ಟದಾಗಿ 1-2 ಮಾತನ್ನ ಯಾರು ಪಾಸ್ ಮಾಡಿದ್ರು ಅಂದ ತಕ್ಷಣ ಇಡೀ ದೇಶದಲ್ಲಿರೋರೆಲ್ಲ ಅವರ ಅಗೇನ್ಸ್ಟ್ ಆಗಿ ಮಾತಾಡೋದು, CMಗಳು ಸ್ಟೇಟ್ಮೆಂಟ್ ಕೊಡೋದು, ಪಾರ್ಲಿಮೆಂಟ್ ಅಲ್ಲಿ ಈ ವ್ಯಕ್ತಿ ಮಾಡಿರುವಂತಹ ಚೀಪ್ ಕಾಮೆಂಟ್ ನ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ ಅಂತಂದ್ರೆ ನಮ್ಮ ದೇಶದಲ್ಲಿ ಹಂಗಾದ್ರೆ ಎಲ್ಲಾ ಸರಿ ಆಗ್ಬಿಟ್ಟಿದ್ಯಾ? ಸೊ ದ್ಯಾಟ್ ಇಂಥ ಚೀಪ್ ಕಮೆಂಟ್ ಅನ್ನ ರಿಪೇರಿ ಮಾಡುವಷ್ಟರ ಮಟ್ಟಿಗೆ ನಮ್ಮ ಜನಪ್ರತಿನಿಧಿಗಳ ಹತ್ರ ಟೈಮ್ ಇದೆಯಾ ಅಂತ ನನ್ನ ಪ್ರಕಾರ. ನಾನು ಈ ಒಂದು ಕಾಂಟ್ರವರ್ಸಿಯನ್ನ ನೋಡೋದು ಏನಿದೆ ಅಲ್ಲ, 4 ತಿಂಗಳ ಹಿಂದೆ ಈ ಸೋಷಿಯಲ್ ಮೀಡಿಯಾವನ್ನ ರೆಗ್ಯುಲೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಬಿಲ್ ಪಾಸ್ ಆಗುತ್ತೆ ಅನ್ನೋದು ತುಂಬಾ ಹೈಪಲ್ಲಿತ್ತು. ಅದು ಯಾವಾಗ ಔಟ್ರೇಜ್ಗೆ ಟರ್ನ್ ಆಗುತ್ತೆ ಅಂತ ಗೌರ್ಮೆಂಟ್ಗೆ ಗೊತ್ತಾಯ್ತು, ಆ ಸಮಯದಲ್ಲಿ ಇದನ್ನ ಸ್ಟಾಪ್ ಮಾಡ್ಬಿಟ್ರು. ಅಂಡ್ ದಿಸ್ ಇಸ್ ದ ಹೈ ಟೈಮ್ ಆ ಬಿಲ್ ಅನ್ನ ವಾಪಸ್ ತರೋದಕ್ಕೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಐ ಆಮ್ ನಾಟ್ ಸಪೋರ್ಟಿಂಗ್ ರಣವೀರ್ ಅಲಹಾಬಾದಿಯಾ, ಬಟ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಯ ನೆಪದ ಮೂಲಕ, ಈ ಒಂದು ಪ್ರೋಗ್ರಾಮ್ನ ನೆಪದ ಮೂಲಕ ಆ ಬಿಲ್ ಅನ್ನ ಮತ್ತೆ ವಾಪಸ್ ತರಬೇಕು ಅನ್ನುವಂತಹ ಹುನ್ನಾರ ನಡೆದಿದೆಯಾ ಅನ್ನೋದು ಒಂದು ಕ್ವೆಶ್ಚನ್. ನೆಕ್ಸ್ಟ್, ರಣವೀರ್ ಅಲಹಾಬಾದಿಯಾ, ಸಮಯ್ ರೈನಾ, ರೆಬೆಲ್ ಕಿಡ್ ಹಾಗೆ ಯಾರ್ಯಾರೆಲ್ಲ ಈ ಪ್ಯಾನಲ್ ಅಲ್ಲಿ ಇದ್ರು ಅವ್ರ ಮೇಲೆ ಕೇಸ್ ಆಗಿದೆ ಅಲ್ವಾ? ಕೇಸ್ ಆಗ್ಲಿ, ಓಕೆ. ಆ ಕೇಸ್ನ ಜೊತೆಗೆ ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ GRWM ಅಂದ್ರೆ ಗೆಟ್ ರೆಡಿ ವಿತ್ ಮೀ ಅನ್ನೋ ಒಂದು ಕಾನ್ಸೆಪ್ಟ್ ನ ಅಡಿಯಲ್ಲಿ ಸಾಫ್ಟ್ ಪಾರ್ನ್ ಅನ್ನ ಸರ್ವ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಮುಂದೆ ಪೂರ್ತಿ. ದಿಸ್ ಇಸ್ ನಾಟ್ ಲೆಸರ್ ದ್ಯಾನ್ ನ್ಯೂಡಿಟಿ. ನೀವು ಗೆಟ್ ರೆಡಿ ವಿತ್ ಮೀ ಅಂತಂದ್ರೆ ನೀಟಾಗಿ ಬಟ್ಟೆಯನ್ನ ಹಾಕೊಂಡು, ಒಂದ್ ಮನೇಲಿ ಹಾಕೊಳ್ಳೋ ಬಟ್ಟೆಯಿಂದ ನೆಕ್ಸ್ಟ್ ಹೊಸ ಬಟ್ಟೆಯನ್ನ ಹಾಕೊಳ್ಳೋ ಟ್ರಾನ್ಸಿಷನ್ ಇದೆ ಅಲ್ಲ, ಅದನ್ನ ನೀಟಾಗಿ ಕೂಡ ತೋರಿಸಬಹುದು. ಅದು ಬಿಟ್ಟು ನೀವು ನಿಮ್ಮ ಅಂಡರ್ ಗಾರ್ಮೆಂಟ್ಸ್ ಅನ್ನ ಶೋ ಆಫ್ ಮಾಡ್ತೀರಾ, ಬಿಚ್ಚೋದನ್ನ ತೋರಿಸ್ತೀರಾ, ಹಾಕೋದನ್ನ ತೋರಿಸ್ತೀರಾ, ಐಬಾಲ್ಸ್ ನ ಸಲುವಾಗಿ ನೀವು ಸಾಫ್ಟ್ ಪಾರ್ನ್ ಅನ್ನ ಸರ್ವ್ ಮಾಡ್ತಿದ್ದೀರಾ ಅಂತಂದ್ರೆ ಆ ಎಲ್ಲಾ ಅಕೌಂಟ್ಗಳ ಮೇಲೆ ಕೂಡ FIR ಬೀಳ್ಬೇಕು. ನೆಕ್ಸ್ಟ್, ಯಾರೆಲ್ಲ
ಪೊಲಿಟಿಕಲ್ ಫಿಗರ್ಸ್ ಅಂತ ಕರೆಸ್ಕೊಂಡಿರ್ತಾರೆ, ಅವರು ರಣವೀರ್ ಅಲಹಾಬಾದಿಯ ಎಷ್ಟು ಅಶ್ಲೀಲ ಅಂತ ಮಾತಾಡ್ತಾರೋ, ನೋ ಡೌಟ್ ಅವ್ರು ಮಾಡಿರುವಂತಹ ಸ್ಟೇಟ್ಮೆಂಟ್ ಅಶ್ಲೀಲನೆ. ಹಾಗಾದ್ರೆ ಯಾರ್ಯಾರೆಲ್ಲ ಈ ಅಶ್ಲೀಲತೆಯ ಕುರಿತಾಗಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ, ಆ ಪಾರ್ಲಿಮೆಂಟ್ ಅಲ್ಲಿ ಕೂತಿರುವಂತಹ ಅದೆಷ್ಟು ಜನರ ಮೇಲೆ ಅಶ್ಲೀಲ ಕೇಸ್ಗಳಿಲ್ಲ? ಹೆಣ್ಣು ಮಕ್ಕಳು ಹಾಗೂ ಹೆಂಗಸರ ಮೇಲಿನ ದೌರ್ಜನ್ಯವು ಸೇರಿದ ಹಾಗೆ ಅದೆಷ್ಟು ಜನ MLA MP ಗಳ ಮೇಲೆ ಕೇಸ್ ಇಲ್ಲ, ಕ್ರಿಮಿನಲ್ ಕೇಸ್ ಇಲ್ಲ? ಸೊ ಇವರೆಲ್ಲ ಆನ್ಸರೇಬಲ್ ಅಲ್ವಾ? ಹಾಗಾದ್ರೆ ಇವ್ರ ಮೇಲೆ ಕೂಡ ದೇಶಾದ್ಯಂತ ಔಟ್ರೇಜ್ ಅನ್ನೋದು ಬರಬೇಕು. ಇವ್ರಿಗೆ ಓಟು, ಇವ್ರಿಗೆ ಮಾತ್ರ FIR ಅಂತಂದ್ರೆ ಹೌ ಡಸ್ ದ್ಯಾಟ್ ಮೇಕ್ ಸೆನ್ಸ್? ನೆಕ್ಸ್ಟ್, ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಇದಕ್ಕೆ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ರು, ಅದಕ್ಕೆ ಒಂದು ಅರ್ಥ ಇದೆ. ಯಾಕೆಂತಂದ್ರೆ ಈ ವ್ಯಕ್ತಿಯ ಸ್ಟುಡಿಯೋ ಇದ್ದಿದ್ದು ಮಹಾರಾಷ್ಟ್ರದಲ್ಲಿ, ಆದ್ರೆ ಅಸ್ಸಾಂನ ಮುಖ್ಯಮಂತ್ರಿ ಇಲ್ಲಿಗೆ ಬಂದು ರಣವೀರ್ ಅಲಹಾಬಾದಿಯಾನನ್ನ ಅರೆಸ್ಟ್ ಮಾಡೋದ್ರಲ್ಲಿ ಏನ್ ಮೀನಿಂಗ್ ಇದೆ? ಯಾವ ಆಸಾಂನಲ್ಲಿ ಇರುವಂತಹ ಸಮಸ್ಯೆಗಳನ್ನೆಲ್ಲ ಬಿಟ್ಟು ಅಲ್ಲಿರೋ ಪೊಲೀಸರಿಗೆ ಮತ್ತೇನು ಕೆಲಸನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ, ಇಡೀ ದೇಶದಲ್ಲಿ ಅಖಂಡತೆಯನ್ನ ಸಂಸ್ಥಾಪನೆ ಮಾಡೋದೇ ನಾವು ಅನ್ನುವಷ್ಟರ ಮಟ್ಟಿಗೆ ಅಲ್ಲಿಂದ ಒಬ್ಬ ಇಮ್ಮ್ಯಾಚ್ಯೂರ್ ಯೂಟ್ಯೂಬ್ ಅನ್ನ ಅರೆಸ್ಟ್ ಮಾಡಕ್ಕೆ ನೀವು ಟ್ವಿಟರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಭಾಷಣ ಬಿಗಿತೀರಾ ಅಂತಂದ್ರೆ ಇಷ್ಟು ಜಾಬ್ಲೆಸ್ ಹಾಗಾದ್ರೆ? ನೆಕ್ಸ್ಟ್, ಈ ಎಲ್ಲ ಏನ್ ಕರ್ಮಕಾಂಡ ಅನ್ನೋದು, ಈ ಕಾಂಟ್ರವರ್ಸಿ ಅನ್ನೋದು ನಡೀತಾ ಇದೆ, ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಇವಾಗ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡುವಷ್ಟರ ಮಟ್ಟಿಗೆ ಹ್ಯಾಶ್ಟ್ಯಾಗ್ ರಣವೀರ್ ಅಲಹಾಬಾದಿಯ ಫಿಲ್ತ್ ಅನ್ನೋದೇ ಒಂದು ಟ್ರೆಂಡ್ ಆಗ್ತಾ ಇದೆ. ಅಂದ್ರೆ ಕಳೆದ ಒಂದ್ 2-3 ದಿನದಲ್ಲಿ ಒಬ್ಬ ಯೂಟ್ಯೂಬರ್ ಟ್ವಿಟರ್ ನಲ್ಲಿ ಟ್ರೆಂಡ್ ಆಗ್ತಾ ಇದ್ದಾನೆ ಅಂತಂದ್ರೆ ನಮ್ಮ ದೇಶದಲ್ಲಿ ಹಂಗಂದ್ರೆ ಅಷ್ಟು ಸಮಸ್ಯೆಗಳ ಸರಮಾಲೆ ಅನ್ನೋದು ಕಟ ಹೋಗಿದೆಯಾ? ಮತ್ತೇನು ಡಿಸ್ಕಸ್ ಮಾಡಕ್ ವರ್ತಿರೋ ಟಾಪಿಕ್ ಇಲ್ವಾ ಅನ್ನೋದು ನನ್ನ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಅಂತಂದ್ರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ವೈ? ಇದು ಡಿಸ್ಟ್ರಾಕ್ಷನ್ಗೋಸ್ಕರ ಮಾಡ್ತಾ ಇರೋದಾ, ಅಥವಾ ಈ ವ್ಯಕ್ತಿಯನ್ನ ಒಬ್ಬ ಕರೆಕ್ಟ್ ಟೈಮಲ್ಲಿ ಡಿಸರ್ವಿಂಗ್ ಕ್ಯಾಂಡಿಡೇಟ್, ನೋ ಡೌಟ್, ಬಲಿಕ ಬಕ್ರ ಅನ್ನೋ ರೀತಿಯಲ್ಲಿ ಮಾಡ್ಬಿಟ್ಟು ಯಾವುದೋ ಒಂದು ದೊಡ್ಡ ಪ್ರೊಪಗಾಂಡವನ್ನ ಶುರು ಮಾಡಲಾಗ್ತಾ ಇದೆಯಾ? ಅಥವಾ ಇನ್ನೊಂದನ್ನ ಅರ್ಥ ಮಾಡ್ಕೊಳ್ಬೇಕು, ರಣವೀರ್ ಅಲಹಾಬಾದಿಯ ಯಾಕೆ ಹೈಲೈಟ್ ಆಗ್ತಾ ಇದ್ದಾರೆ ಅಂತಂದ್ರೆ, ಕಳೆದ ವರ್ಷ ಡಿಸ್ಟ್ರಪ್ಟಿಂಗ್ ಕಾಂಟೆಂಟ್ ಕ್ರಿಯೇಟರ್ ಅಂತ ಮೋದಿ ಕೈಯಲ್ಲಿ ಅವಾರ್ಡ್ ಅನ್ನ ತೆಗೆದುಕೊಂಡಂತಹ ಈ ವ್ಯಕ್ತಿ ಈ ವರ್ಷ ಈ ಪರಿಸ್ಥಿತಿ, ಅಂದ್ರೆ ಯಾವ ವ್ಯಕ್ತಿ ಸ್ಲೈಟ್ಲಿ ಬಿಜೆಪಿಯ ಬಹಳಷ್ಟು ಅಜೆಂಡಾಗಳಿಗೆ ಇನ್ಕ್ಲಿನೇಷನ್ ಅಲ್ಲಿ ಇದ್ರು, ಬಿಕಾಸ್ ಈ ವ್ಯಕ್ತಿಗೆ ಬಹಳಷ್ಟು ಜನ ಬಿಜೆಪಿ ಲೀಡರ್ಸ್, ದೊಡ್ಡ ಲೀಡರ್ಸ್ ಪಾಡ್ಕಾಸ್ಟ್ ಅನ್ನ ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿಯನ್ನ ಮೇ ಬಿ ಇವಾಗ ಅಪೋಸಿಷನ್ ಅವರು ಏನಾದ್ರು ಅಟ್ಯಾಕ್ ಮಾಡಿದ್ರೆ ಅದರಲ್ಲಿ ಒಂದು ಅರ್ಥ ಇರೋದು. ಆದ್ರೆ ಬಿಜೆಪಿ ಲೀಡರ್ಸ್ ಈ ವ್ಯಕ್ತಿ ಅಗೇನಿಸ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ, ಯಾರು ಕೂಡ ಹೆಲ್ಪ್ಗೆ ಬರ್ತಾ ಇಲ್ಲ, ಬರ್ಲೂಬಾರ್ದು. ಬಟ್ ನಾನು ಅದೇ ಹೇಳಿದ್ದು, ಯಾವುದೇ ಮೀಡಿಯಾ ಹೌಸ್ ತಗೊಳ್ಳಿ, ಅವರು ಲೆಫ್ಟಾ, ರೈಟಾ, ನ್ಯೂಟ್ರಲ್ಲಾ, ಬಯಾಸ್ಡಾ, ಇದೆಲ್ಲದನ್ನ ಬಿಟ್ಟು, ಅವರ ಪೊಲಿಟಿಕಲ್ ಇನ್ಕ್ಲಿನೇಷನ್ ಅನ್ನ ಬಿಟ್ಟು ಈ ವ್ಯಕ್ತಿಯ ವಿರುದ್ಧವಾಗಿ ಗ್ಯಾಂಗ್ ಅಪ್ ಆಗ್ತಾ ಇದ್ದಾರೆ ಅಂತಂದ್ರೆ ದಿಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ನಾವು ಅಂದುಕೊಂಡ ಹಾಗೆ ಇದು ಕೇವಲ ಕಮೆಂಟ್ಗೆ ಸೀಮಿತವಾಗಿರುವಂತದ್ದಲ್ಲ. ಅಂಡ್ ದಿಸ್ ಹ್ಯಾಸ್ ಲಾಟ್ ಆಫ್ ಹಿಡನ್ ಅಜೆಂಡಾ ಫಾರ್ ಶ್ಯೂರ್. ಎಟ್ ದ ಸೇಮ್ ಟೈಮ್ ಯಾರ್ಯಾರೆಲ್ಲ ಈ ಅಲಹಾಬಾದಿಯಾ, ಅಶ್ಲೀಲ್ ಅಲಹಾಬಾದಿಯಾ ಅಂತ ಹೇಳ್ತಿದ್ದಾರೆ, ಸಮೈರೇನಾ ಈ ವ್ಯಕ್ತಿ ಬಾಯಿ ಬಂದಾಗ ಮಾತಾಡೆ ಅಥವಾ ಅಶ್ಲೀಲ ಕಾಮೆಂಟ್ಸ್ ಅನ್ನ ಮಾಡ್ಬಿಟ್ಟೆ ಆ ಪ್ರೋಗ್ರಾಮ್ ಅನ್ನ ಕಟ್ಕೊಂಡಿರೋದು. ಒಂದ್ ಅರ್ಥ ಆಗ್ಬೇಕು, ಈ ವ್ಯಕ್ತಿಗಳ ತಪ್ಪು ಎಷ್ಟಿದೆಯೋ ಈ ವ್ಯಕ್ತಿಗಳನ್ನ ನೋಡುವಂತಹವರ ತಪ್ಪು ಕೂಡ ಅಷ್ಟೇ ಇದೆ. ಬಿಕಾಸ್ ಅವರು ನಿಮ್ಗೆ ಕೊಡ್ತಾ ಇರೋದು ನೀವೇನ್ ನೋಡಕ್ಕೆ ಇಷ್ಟಪಡ್ತಿರೋ ಅದನ್ನೇ. ನಾನೇನು ಕೊಡ್ತಾ ಇದ್ದೀನಿ ಅದು ನಾನು ಇಷ್ಟಪಡುವಂತಹ ಕಾಂಟೆಂಟ್. ಅಂಡ್ ಅದು ಎಲ್ಲಿವರೆಗೂ ಅಂಥವರೇ ಬಂದು ಹುಡ್ಕೊಂಡು ಬಂದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಅಲ್ಲಿವರೆಗೂ ನಾನು ಕಾಯ್ತೀನಿ ಅನ್ನೋ ಒಂದು ಪೇಷನ್ಸ್ ಇದೆ ನನಗೆ. ಯಾವಾಗ ಪೇಷನ್ಸ್ ಅನ್ನ ಬಿಟ್ಟು ನಾನು ವೈರಾಲಿಟಿ ಹಿಂದೆ ಹೋಗ್ತೀನಿ, ಅದಕ್ಕೋಸ್ಕರ ಸರ್ವ್ ಮಾಡಕ್ ಹೋಗ್ತೀನಿ, ಅದಕ್ಕೋಸ್ಕರ ಕಾಂಟೆಂಟ್ ಅನ್ನ ಮಾಡಕ್ ಹೋಗ್ತೀನಿ, ಆವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅಂಡ್ ಇಂಥವ್ರೆ ಯಾರಿಗೆ ಐಬಾಲ್ಸ್ ಅನ್ನೋದು ಬೇಗ ಬೇಕಾಗುತ್ತೆ. ಪ್ರತಿ ಕಾಂಟೆಂಟ್ ಕ್ರಿಯೇಟರ್ಗೆ ವ್ಯೂವರ್ಶಿಪ್ ಅನ್ನೋದು ಅದೇ ಮೋಟಿವೇಶನ್. ಅದಕ್ಕೋಸ್ಕರನೇ ಎಲ್ಲರೂ ಕಾಂಟೆಂಟ್ ಕ್ರಿಯೇಟ್ ಮಾಡೋದು, ತಪ್ಪೇ ಇಲ್ಲ. ಆದ್ರೆ ಯಾವ ಕಾಸ್ಟ್ ಅಲ್ಲಿ? ನಾನು ಏನಲ್ಲೋ ಅದನ್ನ ನಾನು ಪೋರ್ಟ್ರೇ ಮಾಡಕ್ ಸಾಧ್ಯ ಇಲ್ಲ ಜೀವನ ಪೂರ್ತಿ. ಸೊ ಅದರ ರಿವರ್ಸ್ ಮಾಡ್ಕೊಂಡೆ ಅಂತಂದ್ರೆ ನಾನು ಏನಿದ್ದೀನೋ ನಾನು ಹಂಗೆ ಇರ್ತೀನಿ. ಅದನ್ನ ಹುಡ್ಕೊಂಡು ಯಾವ ವ್ಯಕ್ತಿಗಳು ಬಂದು ಸೇರ್ಕೊಳ್ತಾರೆ ಅವರು ನನ್ನ ಜೀವನದ ಕೊನೆ ಹಂತದವರೆಗೆ ಇರ್ತಾರೆ. ಹಾಗೆ ಅವರಿಗೆ ನಾನು ರಿಯಲ್ ಆಗಿ ಇಷ್ಟ ಆಗ್ತೀನಿ. ಈ ಪೇಷನ್ಸ್ ಇಲ್ದೋದ್ರೆ ಈ ಯೂಟ್ಯೂಬ್ ಇರಬಹುದು ಅಥವಾ ಯಾವುದೇ ಇಂಡಸ್ಟ್ರಿ ಇರಬಹುದು, ಅಲ್ಲಿ ಕೊನೆಯವರೆಗೆ ನಾವು ಸಸ್ಟೇನ್ ಆಗಕ್ ಸಾಧ್ಯ ಇಲ್ಲ. ಟಾಟಾ ಒಂದು ಮಾತನ್ನ ಹೇಳ್ತಾರೆ, ಫಾಸ್ಟ್ ಸಕ್ಸಸ್ ಬಿಲ್ಡ್ಸ್ ಈಗೋ, ವೆರಾಸ್ ಸ್ಲೋ ಸಕ್ಸಸ್ ಬಿಲ್ಡ್ಸ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಅನ್ನೋದಿದೆ ಅಲ್ವಾ,
ಅದೇ ನಮ್ಮನ್ನ, ನಮ್ಮ ವ್ಯಕ್ತಿತ್ವವನ್ನ ಕಾಪಾಡೋದು. ಈ ವ್ಯಕ್ತಿ 10 ವರ್ಷದಿಂದ ಏನ್ ಕಟ್ಕೊಂಡ್ ಬಂದ್ರು, ಒಂದೇ ಒಂದು ಕಾಮೆಂಟ್ ಅನ್ನೋದು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಚೂರ್ ಮಾಡಿ ಬಿಸಾಕತ್ತೆ ಅಂತಂದ್ರೆ, ಇಷ್ಟು ವರ್ಷ ಮಾಡಿರೋ ಕಷ್ಟಗಳನ್ನೆಲ್ಲ ಜನ ಪಕ್ಕಕ್ಕಿಟ್ಟು ಒಂದು ಕಾಮೆಂಟ್ ಮಾಡ್ದ ಅಂತ ಹೇಳ್ತಾರೆ ಅಂತಂದ್ರೆ, ಈ ಸಕ್ಸಸ್ ಅನ್ನೋದು ಎಷ್ಟು ಶಾರ್ಟ್ ಲಿವ್ಡ್, ಈ ಪಾಪ್ಯುಲಾರಿಟಿ ಅನ್ನೋದು ಎಷ್ಟು ಶಾರ್ಟ್ ಲಿವ್ಡ್ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. ಹಾಗೆ ನಾವ್ ಯಾರ್ಯಾರನ್ನೆಲ್ಲ ನಮ್ಮ ಆಡಿಯನ್ಸ್, ನಮ್ಮ ಫ್ಯಾಮಿಲಿ ಅಂತ ಕರ್ಕೊಂಡು ಆ ಒಂದು ಆಕ್ಸೆಸ್ ಅನ್ನ ಕೊಟ್ಟಿರ್ತೀವಿ, ಒಂದು ಸ್ಟೇಟ್ಮೆಂಟ್ಗೆ ಅವರೆಲ್ಲ ಟರ್ನ್ ಆಗಿ ನನಗೂ ನಿಮ್ಗೂ ಸಂಬಂಧನೇ ಇಲ್ಲ, ನೀನ್ ದೇಶದ್ರೋಹಿ ಅನ್ನುವಷ್ಟರ ಮಟ್ಟಿಗೆ ನಿಮ್ಮನ್ನ ಬೈತಾರೆ, ನಿಮ್ಮ ಮೇಲೆ FIR ಅನ್ನ ಹಾಕ್ಬೇಕು, ಈ ವ್ಯಕ್ತಿನ ಎನ್ಕೌಂಟರ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ಲಾಯಲ್ಟಿ ಎಲ್ಲಿದೆ ಅನ್ನೋದನ್ನ ಒಂದ್ಸತಿ ಕೂಡ ಆಲೋಚನೆ ಮಾಡ್ಬೇಕು. ನೋ ಡೌಟ್ ಒಂದು ವ್ಯಾಲ್ಯೂ ಆಡೆಡ್ ಕಾಂಟೆಂಟ್ ಅನ್ನ ಕೊಟ್ರೆ ಜನ ನೋಡೇ ನೋಡ್ತಾರೆ, ಆದ್ರೆ ಅದಕ್ಕೆ ಸಮಯ ಹಿಡಿಯತ್ತೆ. ಅದೇ ನೀವು ಅಟೆನ್ಷನ್ಗೋಸ್ಕರ ಕಾಂಟೆಂಟ್ ಅನ್ನ ಮಾಡ್ತೀರಾ ಅಂತಂದ್ರೆ ಇಂಥದ್ದಾಗುತ್ತೆ. ಈ ಪ್ರೋಗ್ರಾಮ್ ಇದೆ ಅಲ್ಲ, ಇಂಡಿಯಾಸ್ ಗಾಟ್ ಲೇಟೆಂಟ್, ಇದು ಪಾಪ್ಯುಲರ್ ಆಗಿದೆ ಅಂತಂದ್ರೆ ಆ ವ್ಯಕ್ತಿಗಳಿಂದ ಅಂತ ಮಾತ್ರ ನಾವು ದೂಷಿಸೋದು ತಪ್ಪು. ಯಾರ್ಯಾರು ಈ ಚಾನೆಲ್ ಅನ್ನ ನೋಡ್ತಾ ಇದ್ದಾರೋ ಅವ್ರು ಎಲ್ಲರಿಂದ ಆಗಿದೆ, ಅವರೆಲ್ಲರ ವ್ಯಕ್ತಿತ್ವ ಕೂಡ ಕ್ವೆಶ್ಚನೇಬಲ್. ಯಾಕೆ ಅಂತಂದ್ರೆ, ಒಂದ್ ವೇಳೆ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಏನು ಅಶ್ಲೀಲ ಪದಗಳನ್ನ ಪ್ರತಿ ಎಪಿಸೋಡಲ್ಲೂ ಇರತ್ತಂತೆ ಆ ರೀತಿ, ಹಂಗಿರುವಾಗ ಜನರದ್ದು ಒಂದ್ ಸ್ವಲ್ಪ ಈ ತರದ್ ಮಾತಾಡಬೇಡಿ, ಈ ತರದ್ದು ನಮ್ಗೆ ಚಿಕ್ಕ ಮಕ್ಕಳಿಗೆ ಅಥವಾ ಇನ್ನು ಯಾವ್ದು ಸರಿ ಯಾವ ತಪ್ಪು ಗೊತ್ತಿಲ್ಲದೆ ಇರುವಂತಹ ಒಂದು ಬಿಸಿ ರಕ್ತದ ಏಜ್ ಗ್ರೂಪ್ ಇರುತ್ತಲ್ವಾ, ಅಂಥವರಿಗೆ ರೀಚ್ ಆಗುವಾಗ ಅವ್ರಿಗೆ ಗೊತ್ತಿಲ್ಲದೆ ಸಬ್ಕಾನ್ಶಿಯಸ್ಲಿ ಅವರ ವ್ಯಾಲ್ಯೂ ಸಿಸ್ಟಮ್ ಅನ್ನ ಬದಲಾವಣೆ ಮಾಡಬಹುದು ಅನ್ನೋದನ್ನ ಪದೇ ಪದೇ ಯಾರು ವ್ಯೂವರ್ಸ್ ಇದ್ರು ಅವರು ಗಮನಿಸ್ತಾ ಬಂದಿದ್ರು ಅಂತ, ಅದನ್ನ ಹೇಳ್ತಾ ಇದ್ರು ಅಂತ ಆದ್ರೆ ಸಮಯರೇನ ಬಹುಶಃ ಸ್ವಲ್ಪ ತಿದ್ಕೊಳ್ತಾ ಇದ್ರೇನೋ ಆವಾಗ್ಲೇ. ಇವಾಗ ಎಲ್ಲದನ್ನ ಡಿಲೀಟ್ ಮಾಡಿದ್ದಾರೆ ಅಥವಾ ಪ್ರೈವೇಟ್ ಮಾಡಿದ್ದಾರೆ ಅವರ ಯೂಟ್ಯೂಬ್ ಚಾನೆಲ್ ನಿಂದ. ಹಾಗೆ ನಮ್ಗೆ ಇನ್ನೊಂದು ಅರ್ಥ ಆಗ್ಬೇಕು, ಈ ವ್ಯಕ್ತಿಗಳು ಯಾರಿದ್ದಾರೆ, ಸೋ ಕಾಲ್ಡ್ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಅಂತ ಯಾರ್ಯಾರಿದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರು ಕೂಡ ನಮ್ಮ ಹಾಗೆ ಮನುಷ್ಯರೇ. ಅವ್ರದ್ದು ಒಂದು ಬ್ಯಾಡ್ ಸೈಡ್ ಇರುತ್ತೆ, ಬ್ಯಾಡ್ ಡೇ ಇರುತ್ತೆ, ಬ್ಯಾಡ್ ಮೂಡ್ ಇರುತ್ತೆ, ಬ್ಯಾಡ್ ಇಮೋಷನ್ಸ್ ಇರುತ್ತೆ, ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ. ಅದೆಲ್ಲದನ್ನ ನಾವು ಎಕ್ಸೆಪ್ಟ್ ಮಾಡಬೇಕು ಅಂತ ಇಲ್ಲ, ಆದ್ರೆ ಅದು ಇರುತ್ತೆ ಅನ್ನುವಂತಹ ರಿಯಲೈಸೇಷನ್ ಇರಬೇಕು, ಕಾಮನ್ ಸೆನ್ಸ್ ಇರಬೇಕು. ಇವನ್ ಹಿಂಗ್ ತೋರಿಸ್ಕೊಳ್ತಿದ್ದಾನೆ ಅಂತಂದ್ರೆ ಇವನ್ ಹಿಂಗೇ ಇರ್ತಾನೆ. ನೋ, ಈಸ್ ಓನ್ಲಿ ಶೋಯಿಂಗ್ ದ ಬೆಸ್ಟ್ ಪಾರ್ಟ್ಸ್. ಆ ವರ್ಸ್ಟ್ ಪಾರ್ಟ್ ಏನಿದೆ ಅನ್ನೋದನ್ನ ನಮ್ಮಿಂದ ಹೈಡ್ ಮಾಡ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಗುಡ್ ಅಂಡ್ ಬ್ಯಾಡ್ ಇದೆರಡರ ಕಾಂಬಿನೇಷನ್. ಯಾವ ವ್ಯಕ್ತಿ ಕೂಡ ಪೂರ್ತಿಯಾಗಿ ಸರಿ ಇರೋದಿಲ್ಲ, ಯಾರು ಕೂಡ ಪೂರ್ತಿಯಾಗಿ ತಪ್ಪಾಗಿರೋದಿಲ್ಲ. ನಾನೇನ್ ಕಲಿಬಹುದು, ಒಳ್ಳೇದಾಗತ್ತಾ, ಓಕೆ, ಕೆಟ್ಟದೇ ಜಾಸ್ತಿ ಇದೆ ಆ ವ್ಯಕ್ತಿಯಲ್ಲಿ, ಆ ತರ ಆಗ್ಬಾರ್ದು. ಸೊ ಇವ್ರು ಯಾರ್ಯಾರು ಪ್ಯಾನಲ್ ಅಲ್ಲಿ ಕೂತಿದ್ರಲ್ವಾ ಅವತ್ತು ಕಾಮೆಂಟ್ ಮಾಡಿ ಹ್ಯಾ 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 ಅಂತ ನಗ್ತಾ ಇದ್ರು, ಅವ್ರೆಲ್ರು ನಮ್ಗೆ ಯಾವ ರೀತಿ ಮೋಟಿವೇಶನ್ ಆಗ್ಬೇಕು ಅಂತಂದ್ರೆ ಇವ್ರ ತರ ಆಗಬಾರ್ದು ನಾವು. ಹಾಗೆ ಯಾರ್ಯಾರೆಲ್ಲ ಇವ್ರನ್ನ ಬೈತಾ ಇದ್ದೀರಾ, ದಯವಿಟ್ಟು ಒಂದ್ಸತಿ ನಿಮ್ಮ ವ್ಯಕ್ತಿತ್ವವನ್ನ ಕೂಡ ಟೆಸ್ಟ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ಇವರ ಎಷ್ಟೋ ಕಾಂಟೆಂಟ್ಗೆ ಹ್ಯಾ 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 ಅಂತ ನಕ್ಕಿರೋರೆ. ಈಗ ಔಟ್ರೇಜ್ ಅನ್ನ ತೋರಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ. ಜೊತೆಗೆ ಈ ವ್ಯಕ್ತಿಗಳಿಗೆ ನೋ ಡೌಟ್ ಇನ್ನೊಂದು ತಿಂಗಳ ಇದು ನ್ಯೂಸ್ ಆಗಬಹುದು, ಗಲಾಟೆ ಆಗಬಹುದು, ಇವ್ರು ಯಾರು ಕೂಡ ನಿಮ್ಗೆ ಕಾಣಿಸ್ಕೊಳ್ಳದೆ ಇರಬಹುದು. ಬಟ್ ಎನಿ ಟೈಪ್ ಆಫ್ ಪಬ್ಲಿಸಿಟಿ ಈಸ್ ಗುಡ್ ಪಬ್ಲಿಸಿಟಿ ಅಂತ ಹೇಳ್ಬಿಟ್ಟು ಒಂದು ತಿಂಗಳ ನಂತರ ಇವರು ಬೇರೆ PR ಸ್ಟಂಟ್ ನ ಮೂಲಕ ಇಮೇಜ್ ಕ್ಲಿಯರ್ ಆಗಿ ಈಗೇನ್ ಪಾಪ್ಯುಲರ್ ಇದ್ರೋ ಅದರ ಡಬಲ್ ಪಾಪ್ಯುಲರ್ ಆದ್ರೂ ಕೂಡ ಅದರಲ್ಲಿ ಆಶ್ಚರ್ಯ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಜನರ ಮೆಮೊರಿ ಅನ್ನೋದೇನಿದೆ ಅಲ್ವಾ, ವೆರಿ ಶಾರ್ಟ್ ಲಿವ್ಡ್. ಇದೆಲ್ಲದರ ಜೊತೆಗೆ ನಂದೊಂದು ಪರ್ಸನಲ್ ಅಡ್ವೈಸ್ ಅಂತ ಅನ್ಕೊಳ್ಳಿ, ಅಥವಾ ನಾನೇನು ಫಾಲೋ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ನನ್ನ ಪ್ರಕಾರ ನೀವು ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾ ಯಾವುದನ್ನ ನೋಡೋದು ಕೇಳೋದು ಯಾವುದು ಕೂಡ ತಪ್ಪಲ್ಲ. ಆದ್ರೆ ಯಾವ ಸೋಷಿಯಲ್ ಮೀಡಿಯಾದ ಮೂಲಕ ಅಥವಾ ಯಾವ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ನ ಮೂಲಕ ನನ್ನ ಜೀವನದಲ್ಲಿ ಏನೋ ಒಂದು ವ್ಯಾಲ್ಯೂ ಆಡ್ ಆಗ್ತಾ ಇದೆ ಇನ್ ಅ ಗುಡ್ ವೇ ಅಂಥ ಅಕೌಂಟ್ಗಳನ್ನ ಮಾತ್ರ ಫಾಲೋ ಮಾಡೋದ್ರಿಂದ ಮೇ ಬಿ ಇಂಥದ್ದನ್ನ ಫಿಲ್ಟರ್ ಔಟ್ ಮಾಡಬಹುದು ನಾವು. ಅಲ್ಟಿಮೇಟ್ಲಿ ಇದು ನಮ್ಮ ಕೈಯಲ್ಲಿರುತ್ತೆ, ಯಾರನ್ನ ಬೆಳೆಸಬೇಕು, ಯಾರನ್ನ ನೋಡಬೇಕು, ಯಾರನ್ನ ನೋಡಬಾರ್ದು. ಅಂಡ್ ಸಮ್ ಟೈಮ್ ಇವರು ನನ್ನ ಜೀವನದಲ್ಲಿ ಇವಾಗ ರಿಲೆವೆಂಟ್ ಅಂತ ಅನಿಸ್ತಾರೆ ಅವ್ರು ಕೊಡುವಂತಹ ಕಾಂಟೆಂಟ್. ಇನ್ನೊಂದು 6 ತಿಂಗಳ ನಂತರ ಅವ್ರು ಬದಲಾಗಿರ್ತಾರೆ ಅಥವಾ ನಾನು ಬದಲಾಗಿರ್ತೀನಿ, ಅವಾಗ ಇರ್ರಿಲೆವೆಂಟ್ ಅಂತ ಅನಿಸ್ತಾರೆ. ಅಂತವ್ರನ್ನ ಫಾಲೋ ಮಾಡುವಂತ ಅವಶ್ಯಕತೆ ಇಲ್ಲ. ಅದರ ಅರ್ಥ ಅವ್ರನ್ನ ಹೇಟ್ ಮಾಡಬೇಕು ಅಂತ ಕೂಡ ಅಲ್ಲ. ನಾನು ಹೇಳಿದೆ ಆವಾಗಲೇ, ಅಲಹಾಬಾದಿ ಅದು ಲಾಸ್ಟ್ 1-1.5 ವರ್ಷದಿಂದ ನನಗೆ ರಿಲೆವೆಂಟ್ ಅಂತ ಅನಿಸ್ತಾನೆ ಇಲ್ಲ, ಇಷ್ಟನೇ ಆಗ್ತಾ ಇಲ್ಲ ಆ ಪಾಡ್ಕಾಸ್ಟ್ ನ ಕೇಳೋಕೆ. ಸೊ ಐ ಸ್ಟಾಪ್ಡ್. ಅಂಡ್
ಅದು ಗೊತ್ತಿಲ್ಲ. ಲಾಸ್ಟ್ 1 ವರ್ಷದಿಂದ ನನಗೆ ಯಾವ ಪಾಡ್ಕಾಸ್ಟ್ ಕೇಳಿದ್ರು ಇರಿಟೇಟಿಂಗ್ ಅಂತ ಅನ್ಸುತ್ತೆ, ಕಿರಿಕಿರಿ ಅನ್ಸುತ್ತೆ, ಹೇಳಿದ್ದೆ ಹೇಳ್ತಾರೆ ಅಂತ ಅನ್ಸುತ್ತೆ, ಅಥವಾ ಎಲ್ಲಿಂದನೋ ಕಾಪಿ ಮಾಡಿ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ, ಆರ್ಟಿಫಿಷಿಯಲ್ ಅನ್ಸುತ್ತೆ. ಈ ಜರ್ನಲಿಸ್ಟ್ಗಳ ಇಂಟರ್ವ್ಯೂ ಏನಿರುತ್ತೆ ದ್ಯಾಟ್ ಸೀಮ್ಸ್ ಬೆಟರ್. ಇವರ ಸೋ ಕಾಲ್ಡ್ ಕ್ಯಾಶುವಲ್ ಟಾಕ್ ಅನ್ನೋದು ಕ್ಯಾಶುವಲ್ ಅಂತ ಅನಿಸ್ತಾನೆ ಇಲ್ಲ ನನಗೆ. ಎಲ್ಲವೂ ಪ್ಲಾನ್ ಮಾಡ್ಕೊಂಡು ಹೇಳ್ತಿದ್ದಾರೆ ಅಂತ. ಅಂಡ್ ಅಲಹಾಬಾದಿಯಾ ಶುಡ್ ಲರ್ನ್ ಹೌ ಟು ಹೋಸ್ಟ್ ಪ್ರೋಗ್ರಾಮ್ ಫಸ್ಟ್. ಏನ್ ಪ್ರಶ್ನೆ ಕೇಳ್ತೀನಿ ಅನ್ನೋದಕ್ಕಿಂತ ಏನ್ ಕೇಳಬಾರ್ದು ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ವ್ಯಕ್ತಿಗೆ ತನ್ನ ಪ್ರಶ್ನೆಯನ್ನ ತುಂಬಾ ಜನ ಟ್ರೋಲ್ ಮಾಡ್ತಾರೆ, ಅದರ ಮೂಲಕ ಐಬಾಲ್ಸ್ ಅನ್ನೋದು ಕ್ಯಾಚ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಬೇಕು ಅಂತ ಸ್ಟುಪಿಡ್ ಕ್ವೆಶ್ಚನ್ ಅನ್ನ ಕೇಳ್ತಾ ಇದ್ರು. ಸೊ ಇಂಥದ್ದನ್ನೆಲ್ಲ ನಾವು ಫಿಲ್ಟರ್ ಔಟ್ ಮಾಡ್ಕೋಬೇಕು ಅಂತಂದ್ರೆ ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಸಂಬಡಿ ಎಲ್ಸಸ್ ರೆಸ್ಪಾನ್ಸಿಬಿಲಿಟಿ. ಹಾಗೆ ಒಂದು ದೇಶದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಪಾಸಿಟಿವ್ ವೇ ಅಲ್ಲಿ ಒಂದು ಶಸ್ತ್ರವಾಗಿ ಬಳಸ್ಕೊಳ್ಬೇಕೇ ವಿನಃ ಯಾರೋ ಒಬ್ರು ಸಾಫ್ಟ್ ಪಾರ್ನ್ ಅನ್ನ ಸರ್ವ್ ಮಾಡ್ತಿದ್ದಾರೆ, ಯಾರೋ ಒಬ್ಳು ಅಸಹ್ಯವಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಅಂದ್ರೆ, ಯಾರೋ ಒಬ್ಳು ಬಟ್ಟೆ ಬಿಚ್ಕೊಂಡು GRW ನೋಡಿ ಅಂತ ಹೇಳ್ತಿದ್ದಾರೆ ಅಂತ ರಿವೀಲಿಂಗ್ ಫೋಟೋಸ್ ಅನ್ನ ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ನೋಡ್ತಿದ್ದೀರಾ ಅಂತಂದ್ರೆ ಅದು ಅವರ ವ್ಯಕ್ತಿತ್ವವನ್ನ ಎಷ್ಟು ತೋರಿಸುತ್ತೋ ನಿಮ್ಮ ವ್ಯಕ್ತಿತ್ವವನ್ನ ಕೂಡ ತೋರಿಸುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ಯಾರನ್ನ ಫಾಲೋ ಮಾಡ್ತೀರಾ ನೀವು ಅದೇ ವ್ಯಕ್ತಿಗಳಾಗಿರ್ತೀರಾ. ಬಿಕಾಸ್ ನಿಮ್ಗೆ ರಿಲೇಟಬಿಲಿಟಿ ಇರೋದ್ರಿಂದ ಮಾತ್ರ ನೀವು ಅವರನ್ನ ಫಾಲೋ ಮಾಡಕ್ಕೆ ಸಾಧ್ಯ. ಎಂಟರ್ಟೈನ್ಮೆಂಟ್ ಇಸ್ ಫೈನ್, ಬಟ್ ವಲ್ಗ್ಯಾರಿಟಿ ಇಸ್ ನಾಟ್ ಫೈನ್. ಕೆಲವೊಂದಷ್ಟು ವಿಚಾರದಲ್ಲಿ ಫಿಲ್ಟರ್ಸ್ ಇರಬೇಕು, ಇದ್ರೇನೆ ಅದನ್ನ ನಾಗರಿಕ ಸಮಾಜ ಅಂತ ಕರೀತಾರೆ. ಸಿಂಪಲ್. ಟೇಕ್ ಕೇರ್. ಜೈ ಹಿಂದ್.